ನಮ್ಮ ಸದಸ್ಯರು ಕೂಡ ಅದಕ್ಕೆಲ್ಲ ಸಹಮತ ಕೊಟ್ಟು ಉಚಿತವಾಗಿ ನಮ್ಮ ನಗರಸಭೆಯವರು ಯಾವುದೇ ಶುಲ್ಕ ತಗೊಳ್ದಿರ ಉಚಿತವಾಗಿ ನಿಮಗೆ ಪರ್ಮಿಷನ್ ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಅದ್ರ ಜೊತೆಗೆ ಈಗ ನಾವು 3 ಸ್ಥಳ ಗುರುತಿಸಿದ್ದೀವಿ, ಬೊಮ್ಮರಾಜ ಕುಂಟೆ, ಆದಿ ಹನುಮಂತರಾಯ ಅಂತ. ಆಮೇಲೆ ಮತ್ತೆ ನಾವು ಹೇಳ್ತಾ ಇದ್ದೀವಿ, ಪರಿಸರಕ್ಕೆ ಹಾನಿಕಾರಕವಾದಂಥ ಗಣೇಶ ಮೂರ್ತಿಗಳನ್ನ ಯಾರೂ ಸಾರ್ವಜನಿಕರು ಖರೀದಿನೂ ಮಾಡಬಾರ್ದು. ಏಕಗವಾಕ್ಷಿ ಮುಖಾಂತರ ನಮ್ಮ ಈಗಾಗಲೇ ಕಮಿಷನರ್ ಅವರು ಹೇಳಿದ್ರು, ಅವರು ನಿಮಗೆ ಪರ್ಮಿಷನ್ ಕೊಡ್ತಾರೆ. ನಗರಕ್ಕೆ ವಿಸರ್ಜನೆ ಮಾಡಬೇಕಾದ್ರೆ ಇಷ್ಟೇ ಜನ ಇರಬೇಕು ಅಂತ ಕೂಡ ನಮಗೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಸೂಚನೆ ಮಾಡಿ, ನಿನ್ನೆ ಶಾಂತಿ ಸಭೆ ಇತ್ತು ನಮಗೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ. ನೀವು 27ನೇ ತಾರೀಕು ಗಣಪತಿ ಇಡಬೇಕಾದ್ರೆ ಪರ್ಮಿಷನ್ ಲೆಟರ್ ಇಲ್ಲ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಬಂದು ಕ್ಲೋಸ್ ಮಾಡಿಸ್ತೀವಿ ನಿಮ್ಮ ಪೆಂಡಲ್ನ. ಯಾವುದೇ ನೀವೆಲ್ಲ 5 ಜನದ್ದು ನೀವು ಆಧಾರ್ ಕಾರ್ಡ್ ಎಲ್ಲ ತೊಗೊಂಡಿರ್ತೀವಲ್ಲ, ಏನೇ ಗಲಾಟೆ ಆದರೂ ಗಣೇಶನ ಸಂಬಂಧ ಯಾವುದೇ ಹೆಣ್ಮಕ್ಳಿಗೆ ಏನಾರ ಕೀಟ್ಲೆ ಆದರೂ ಮಾಡಕ್ಕೆ ಹೋಗ್ಬಾರ್ದು. ಏನಾರ ಗಣೇಶ ಟೈಮಲ್ಲಿ ಏನಾರ ಗಲಾಟೆಗಳು ಮಾಡಿದ್ರೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಆದೇಶ ಆಗಿದೆ ಸರ್ಕಾರದಿಂದ. ರಾಜಕೀಯದಲ್ಲಿ ಧರ್ಮ ಇರಲಿ, ತಪ್ಪಾಗಲ್ಲ, ಆದರೆ ಧರ್ಮದಲ್ಲಿ ರಾಜಕೀಯ ಬರಬಾರ್ದು. ದೇಶದ ಚರಿತ್ರೆ ತೆಗೆದ್ರೆ ಗಣಪತಿನ ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಡಿವೈಡ್ ಮಾಡಿ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಸೇರಿ ಒಟ್ಟಾಗಿ ಆಚರಿಸೋ ಹಬ್ಬ ಇದು ಗಣಪತಿ ಹಬ್ಬ. ಅಂಬೇಡ್ಕರ್ ಉತ್ಸವ ತಗೊಳ್ಳಿ, ಮೆರವಣಿಗೆ ತಗೊಳ್ಳಿ, ಕೆಂಪೇಗೌಡ ಉತ್ಸವ ತಗೊಳ್ಳಿ, ಎಲ್ಲ ತಗೊಳ್ಳಿ, ಅಥವಾ ನಮ್ಮ ಮೊಹರಮಲ್ಲಿ ಈದ್ ಮಿಲಾದ್ ಯಾವುದೇ ಇದು ತಗೊಳ್ಳಿ. ಈಗಿರೋ ಯುವಶಕ್ತಿ ನೋಡ್ತಾ ಹೋದ್ರೆ ನಮ್ಮ ದೇಶ ಯುವಶಕ್ತಿ ನೋಡ್ತಾ ಇದ್ರೆ ಗಾಂಜಾ ಕಾಣುತ್ತೆ, ಕುಡ್ತಾ ಕಾಣುತ್ತೆ, ಮದ್ಯಪಾನ ಕಾಣುತ್ತೆ. ಅದಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು. DJ ಈ ಬಾರಿ ಇಲ್ಲ, ಹಾಗೆ POP ಗಣಪತಿ ಇಲ್ಲ. ಚತುರ್ದಶಿ ವಿಚಾರ ಸಾರು ಚೆನ್ನಾಗಿ ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮೂರಲ್ಲಿ ಒಂದು ಗಣೇಶ ಇಡಬೇಕಂದ್ರೆ ಮುಲ್ಬಾಲ್ ಬಂದು ತಗೊಂಡು ಬಂದಿಲ್ಲ, ಅಲ್ಲೇ ಮಣ್ಣಲ್ಲಿ ಮಾಡಿ ಅಷ್ಟು ಮಾಡಿ 3 ದಿವಸ ಅದು ಗುಡಿಯಲ್ಲಿ ಪೂಜೆ ಮಾಡಿದೆ. ಮಳೆನೇ ಇಲ್ಲ, ಕೆರೆಗೆ ನೀರಿಲ್ಲ, ಬಾಯಲ್ಲಿ ನೀರಿಲ್ಲ. ಬೇಡ್ಕೊಂಡಾಗ ಬೆಳಗ್ಗೆ 6 ಗಂಟೆಗೆ ಕೆರೆ ಎಲ್ಲ ತುಂಬೋಯ್ತು. ಅಷ್ಟು ಭಕ್ತಿ ಗಣೇಶ ಅಂದರೆ. ಇವತ್ತು ಕಾಲದಲ್ಲಿ ನೀವು ಹೇಳ್ದಂಗೆ ಏನು POP ಗಣೇಶ ಮತ್ತು ಏನೋ DJ, ಆ DJ ಅಂದ್ರೆ ಏನಾಗ್ತಾ ಇದ್ದಾರೆ ಅಂದರೆ ಯುವಕರೆಲ್ಲ ಜನರ ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡ ಸರ್. DJಗೆ ಎಲ್ಲಿ ಗಣೇಶ ಕೂಡಿಸಿದ್ರೆ ಅಲ್ಲಿ ಭಕ್ತಿ ಭಾವನೆ, ಕೀರ್ತನೆ ಆಗಲಿ ಭಜನೆ ಆಗಲಿ ಮಾಡಿಕೊಂಡು ಮೆರವಣಿಗೆ ಹೋದಾಗ ಕೂಡ ವಿಸರ್ಜನೆ ಮಾಡಬೇಕಲ್ಲ, ಅವತ್ತು ಕೂಡ ಭಜನೆ ಮಾಡಿಕೊಂಡು ನಿಮ್ಮ ಕೀರ್ತನೆ ಮಾಡಿಕೊಂಡು ಬಿಟ್ಟರೆ ಒಳ್ಳೆಯದು. ಸಮಾಜಕ್ಕೆ ಒಳ್ಳೆಯದಾಗುತ್ತೆ, ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ, ಈ ತಾಲೂಕು ಒಳ್ಳೆಯದಾಗುತ್ತೆ. ನೀವು ಹೇಳ್ದಂಗೆ ಈ ತಾಲೂಕಲ್ಲಿ ಮಾದರಿ ಆಗಬೇಕಂದ್ರೆ ಅದು ಮಾದರಿ ಮಾಡಬೇಕಂತ DJ POPಗೆ ಯಾವುದೇ ಅವಕಾಶ ಕೊಡಬೇಡ. ಮುಂದಿನ ದಿನಗಳಲ್ಲಿ ಇಷ್ಟ ಆಗಲು ಕೂಡ ಮಣ್ಣಲ್ಲೇ ಮಾಡಿದ್ರೆ ಆ ಮಣ್ಣಲ್ಲಿ ಮಾಡುವಂಥ ಪ್ರತಿಫಲ ಪೂಜೆ ಮಾಡೋದು ಸಿಕ್ಕತ್ತೆ. ಅಷ್ಟೇ ಹೇಳ್ತೀನಿ. ಎಲ್ಲ ಕೇಳಿದ್ರು, ನಮ್ಮ ಸದಸ್ಯರು ಕೂಡ ಅದಕ್ಕೆಲ್ಲ ಸಹಮತ ಕೊಟ್ಟು ಉಚಿತವಾಗಿ ನಮ್ಮ ನಗರಸಭೆಯವರು ಯಾವುದೇ ಶುಲ್ಕ ತಗೊಳ್ದಿರ ಉಚಿತವಾಗಿ ನಿಮಗೆ ಪರ್ಮಿಷನ್ ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಇದು ಈ ಸಲ ಕೂಡ ಅದೇ ರೀತಿಯಾದ ವ್ಯವಸ್ಥೆ ಮಾಡ್ತೀವಿ. ಅದ್ರ ಜೊತೆಗೆ ಈಗ ನಾವು 3 ಸ್ಥಳ ಗುರುತಿಸಿದ್ದೀವಿ, ಬೊಮ್ಮರಾಜ ಕುಂಟೆ, ಆದಿ ಹನುಮಂತರಾಯ ಅಂತ. ಆಮೇಲೆ ಇದು ಅಜಯ್ ಗೌಡನ ಹತ್ರ ಒಂದು ಕೆರೆ ಇದೆ, ಆ ಕೆರೆ ವ್ಯಾಪ್ತಿಯಲ್ಲಿ ಗಣೇಶ ವಿಸರ್ಜನೆಗೆ ಅಂತ ಪ್ರತ್ಯೇಕವಾದ ಜಾಗವನ್ನು ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲಿ ಸ್ವಚ್ಛತೆ ಎಲ್ಲ ಮಾಡಿ ಅಲ್ಲೇ ನೀವು ವಿಸರ್ಜನೆ ಮಾಡಬೇಕಾಗತ್ತೆ. ಏನು ದೊಡ್ಡ ಗಣೇಶ ಯಾರು ಮೂರ್ತಿ ಇಡ್ತಾರೋ ಅವ್ರು ಮೊದಲೇ ತಿಳಿಸಿದ್ರೆ ನಮಗೆ ನಾವು ಕ್ರೇನ್ ವ್ಯವಸ್ಥೆ ಕೂಡ ಮಾಡ್ತೀವಿ. ಅಲ್ಲಿ ನಮ್ಮದೇ ಜನ ಇರ್ತಾರೆ, ನಿಮಗೆಲ್ಲ ಸಹಕಾರ ಕೊಡ್ತಾರೆ. ಯಾವುದೇ ಅಹಿತಕರ ಘಟನೆ ನಡೆದಿರಾ ಶಾಂತಿಯುತವಾಗಿ ನೀವೆಲ್ಲ ವಿಸರ್ಜನೆ ಕಾರ್ಯಕ್ರಮ ಕೂಡ ಮಾಡಬೇಕಾಗತ್ತೆ. ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡ್ತೀವಿ, ನಮ್ಮದೇ ಒಂದು ಟೀಮ್ ಇರುತ್ತೆ, ಪೊಲೀಸ್ ಇಲಾಖೆಯವರು ಎಲ್ಲ ತಂಡ ಕೊಡ್ತಾರೆ. ಎಲ್ಲ ಅಲ್ಲಿ ಜಾಗದಲ್ಲಿ ನಮ್ಮವ್ರು ಇರ್ತಾರೆ. ಫಸ್ಟ್ ಡೇಯಿಂದ ಹಿಡಿದು 9ನೇ ದಿನವರೆಗೂ ಎಲ್ಲ ನಾವು ನಮ್ಮ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಸಹಕಾರ ಕೊಡ್ತೀವಿ. ಎಲ್ಲರೂ ಶಾಂತಿಯುತವಾಗಿ ಎಲ್ಲ ಆಚರಣೆ ಮಾಡಿ ಮೆರವಣಿಗೆ ಮುಖಾಂತರ ಎಲ್ಲ ಶಾಂತಿಯುತವಾಗಿ ಮಾಡಿ ವಿಸರ್ಜನೆ ಕಾರ್ಯಕ್ರಮವನ್ನು ಎಲ್ಲ ಚೆನ್ನಾಗಿ ಮಾಡಬೇಕು. ಜೊತೆಗೆ POP ಮಾದರಿಯನ್ನು ಯಾರೂ ಖರೀದಿ ಮಾಡಬಾರ್ದು. ಮಣ್ಣಿನ ಗಣಪನ ಪ್ರತಿಷ್ಠಾಪನೆ ಮಾಡಿ ನಗರಸಭೆಗೆ ಎಲ್ಲ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ನಮಸ್ತೆ. ಕಮಿಷನರ್ ಸಾಹೇಬ್ರೆ, ನನ್ನ ನೆಚ್ಚಿನ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಮುಳಬಾಗಿಲು ನಗರದ ಮತ್ತು ಗ್ರಾಮಾಂತರ ಪ್ರದೇಶದ ಸಾರ್ವಜನಿಕ ಬಂಧುಗಳೇ, ಈಗ ಕೆಲವು ಮುಖಂಡರು ಹೇಳಿದರು, ಯಾಕಂದರೆ ಸುಮಾರು ವರ್ಷದಿಂದ ನಾನು ಇಲ್ಲ 5 ವರ್ಷದಿಂದ ಇವು ಆಗಿದ್ದೀನಿ. ನಾನು ತಮ್ಮಲ್ಲಿ ಗಮನಿಸಿದಂಥ ವಿಷಯ ಏನಂದರೆ, ಇಲ್ಲಿ ಯಾವುದೇ ಒಂದು ಗಲಾಟೆಗೆ ಆಸ್ಪದ ಕೊಡೋದಿಲ್ಲ, ಸಾರ್ವಜನಿಕರೇ ಸ್ಪಂದಿಸ್ತಾರೆ. ಅದು ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಿದಂಥ ವಿಷಯ. ಅದರ ಜೊತೆಗೆ ಈಗ ಮುಖ್ಯವಾಗಿ POP ಗಣಪತಿಗಳನ್ನು ತಾವ್ಯಾರೂ ಖರೀದಿ ಮಾಡಬಾರ್ದು. ಯಾಕಂದರೆ ಬರೀ ಅಧಿಕಾರಿಗಳು ಅದನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಗ್ರಾಹಕರು ಸಹ ಅದಕ್ಕೆ ಸಹಕಾರನ ನೀಡಬೇಕು. ಅದರ ಜೊತೆಗೆ ನಮ್ಮ ಮುಳಬಾಗಿಲನ್ನು
ಒಂದು ಲೋಕಲಲ್ಲಿ ಕೆಲವರು ಗಣಪತಿಯನ್ನು ಮಾಡ್ತಾ ಇದ್ದಾರೆ. ಅಂಥವರಿಗೆ ನಾವು ಪ್ರೋತ್ಸಾಹ ಕೊಡೋಕ್ಕೆ, ಅಂಥವ್ರ ಕಡೆಯಿಂದ ಖರೀದಿ ಮಾಡಿದಾಗ ಮತ್ತಷ್ಟು ಅವರಿಗೆ ಉತ್ತೇಜನ ಆಗಿ ಮುಂಬರುವ ದಿನಗಳಲ್ಲಿ ಉತ್ತಮವಾದ ಗಣಪತಿಗಳನ್ನು ಮಾಡಿಕೊಡೋಕ್ಕೆ ಅವಕಾಶ ಆಗ್ತದೆ. ಅದರಲ್ಲೂ ಸಹ ಪರ್ಮಿಷನ್ನು ಗ್ರಾಮಾಂತರದಲ್ಲೂ ಸಹ PDO ಅವ್ರು ಇರ್ತಾರೆ, ಅವ್ರ ಕಡೆಯಿಂದ ತಗೋಬೇಕು. ಅದರ ಜೊತೆಗೆ ಪೊಲೀಸ್ ಇಲಾಖೆಯಿಂದ ಕಡ್ಡಾಯವಾಗಿ ತಗೊಳ್ಬೇಕು, 2 ಕಡೆಯೂ ತಗೋಬೇಕಾಗ್ತದೆ. ಇದು ಕಂಪಲ್ಸರಿ ತಾವು ಫಾಲೋಅಪ್ ಮಾಡಬೇಕು. ಅದರ ಜೊತೆಗೆ ಯಾರೂ ಸಹ ಗಲಾಟೆ ಆಗೋಕ್ಕೆ ಪ್ರೇರೇಪಣೆಯನ್ನು ನೀಡಬಾರ್ದು, ಇದು ಕಾನೂನು ಬಾಹಿರವಾಗಿರ್ತದೆ. ಈಗ ನಮ್ಮ ಅಡಿಷನಲ್ SP ಸಾಹೇಬ್ರು ಮಾತಾಡುವಲ್ಲಿ ಹೇಳ್ತಾರೆ. ಅದರ ಜೊತೆಗೆ ಇವತ್ತು ಮನೆಗೂ ಗಣಪತಿ ಇಡ್ತಾರೆ, ಅದನ್ನು ಒಂದು ಬಕೆಟಲ್ಲಿ ನೀವು ನೀರಲ್ಲಿ ಬಿಡೋದು, ಅದನ್ನು ಮಾಡಿ ಆ ಒಂದು ಯಾವುದನ್ನು ಕೈತೋಟ ಮಾಡಿದರೆ ಅದಕ್ಕೆ ಹಾಕೋದ್ರಿಂದ, ಯಾಕಂದರೆ ನೀವು ಕೆರೆ ಕುಂಟೆಯಲ್ಲಿ ಬಿಟ್ಟರೆ ಏನಾಗ್ತದೆ, ನೀರಿನ ಸಾಮರ್ಥ್ಯ ಕಡಿಮೆ ಆಗ್ತದೆ, ಆಮೇಲೆ ಅಂತರ್ಜಲ ಮಟ್ಟ ಕಡಿಮೆ ಆಗ್ತದೆ. ಅದ್ರ ಜೊತೆ ಬಣ್ಣ ಹಾಕಿರುವಂತಹ ಗಣಪತಿಗಳನ್ನ ನೀವು ಬಿಟ್ಟಾಗ ಅದರಲ್ಲಿ ಲೆಡ್ ಅಂಶ ಜಾಸ್ತಿ ಇರುತ್ತೆ, ಅದು ತುಂಬ ವಿಷ. ಮಾನಸಿಕವಾಗಿ ಆ ನೀರನ್ನು ಬಳಕೆ ಮಾಡುವಂಥ ಪ್ರಾಣಿಗಳಿರ್ಬೋದು, ಮನುಷ್ಯರಿರ್ಬೋದು, ಮಾನಸಿಕವಾಗಿ ಅವರಿಗೆ ತೊಂದರೆ ಆಗ್ತದೆ. ಅದರಿಂದ ತಾವೆಲ್ಲರೂ ಸಹ ಸಹಕಾರ ಮಾಡಬೇಕು. ನಮ್ಮ ಪೊಲೀಸ್ ಇಲಾಖೆಯವರ ಒಂದು ಸಹಕಾರದೊಂದಿಗೆ ಇದುವರೆಗೂ ಸಹ ಯಾವುದೇ ಅಹಿತಕರ ಘಟನೆ ನಡೆದಂತೆ ಕಾಪಾಡ್ಕೊಂಡ್ಬಂದಿದ್ದಾರೆ ಶಿಸ್ತನ್ನು. ಎಲ್ಲ ನಾವು ಅಧಿಕಾರಿ ಮಿತ್ರರು ತಮ್ಮ ಜೊತೆಗಿರ್ತೀವಿ, ತಮ್ಮ ಸಲಹೆಗಳನ್ನು ನಾವು ತಗೊಂಡು ಅನುಷ್ಠಾನ ಮಾಡ್ತೀವಿ. ತಾವೆಲ್ಲರೂ ದಯವಿಟ್ಟು ಸಹಕರಿಸ್ಬೇಕಂತೇಳಿ ಕೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಶುಭೋದಯಗಳು. ಇಂದಿನ ಒಂದು ಇಲ್ಲಿ ಶಾಂತಿ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಪ್ರಯುಕ್ತ ಎರಡೆರಡು ಒಟ್ಟೊಟ್ಟಿಗೆ ಅಂದರೆ ಕಡಿಮೆ ದಿನದ ಅಂತರದಲ್ಲಿ ನಾವು ಆಚರಣೆ ಮಾಡ್ತಾ ಇರೋದ್ರಿಂದ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕಾಗಿದೆ. ಮತ್ತು ಯಾವುದೇ ಒಂದು ನಾವು ವಿಜೃಂಭಣೆಯಿಂದ ಹಬ್ಬ ಮಾಡಬೇಕಾದ್ರೂ ಕೂಡ ಒಂದು ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ನಾವು ಮಾಡಬೇಕು. ಈಗ POP ಗಣೇಶಗಳನ್ನು ಖರೀದಿ ಮಾಡಬಾರ್ದು, ಅದನ್ನು ಎಲ್ಲೂ ಕೂಡ ಪರಿಸರಕ್ಕೆ ಹಾನಿಕಾರಕವಾಗದಂಥ ರೀತಿಯಲ್ಲಿ ಉಪಯೋಗಿಸಬೇಕು ಅಂತ ಈಗಾಗಲೇ ನಾವು ಸುಮಾರು ದಿನಗಳ ಹಿಂದೆನೇ ನಾವು ನಿರ್ದೇಶನವನ್ನು ನೀಡಿರ್ತೀವಿ. ಮತ್ತೆ ನಾವು ಹೇಳ್ತಾ ಇದ್ದೀವಿ, ಪರಿಸರಕ್ಕೆ ಹಾನಿಕಾರಕವಾದಂಥ ಗಣೇಶ ಮೂರ್ತಿಗಳನ್ನು ಯಾರೂ ಸಾರ್ವಜನಿಕರು ಖರೀದಿನೂ ಮಾಡಬಾರ್ದು ಮತ್ತು ಅದನ್ನು ಪೂಜೆನೂ ಮಾಡಿ ನಮಗೆ ಮತ್ತೆ ಅದನ್ನು ದೂರುಗಳು ಬರೋದು ಆ ರೀತಿಯನ್ನು ಮಾಡಿಕೊಡ್ಬಾರ್ದು. ನಿಮಗೆ ಮೂರ್ತಿನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮತ್ತು ಹಬ್ಬ ಆಚರಣೆ ಮಾಡೋದಕ್ಕೆ ಏಕಗವಾಕ್ಷಿ ಮುಖಾಂತರ ನಮ್ಮ ಈಗಾಗಲೇ ಕಮಿಷನರ್ ಅವರು ಹೇಳಿದ್ರು, ಅವರು ನಿಮಗೆ ಪರ್ಮಿಷನ್ ಕೊಡ್ತಾರೆ. ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದನ್ನು ಅವರು ಕೊಡ್ತಾರೆ. ಗ್ರಾಮಾಂತರದಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಿಮಗೆ ಪರ್ಮಿಷನ್ ಕೊಡ್ತಾರೆ. ಮತ್ತು ಅದನ್ನು ವಿಸರ್ಜನೆ ಮಾಡೋದಕ್ಕೂ ಕೂಡ ಸೂಕ್ತವಾದಂಥ ಸ್ಥಳವನ್ನು ನಾವು ಮಾಧ್ಯಮದ ಮುಖಾಂತರ ತಮಗೆಲ್ರಿಗೂ ತಿಳಿಸ್ತೀವಿ. ಅಲ್ಲೇ ವಿಸರ್ಜನೆ ಮಾಡಬೇಕಾಗ್ತದೆ ಮತ್ತು ವಿಸರ್ಜನೆ ಮಾಡಬೇಕಾಗಿರ್ತಕ್ಕಂಥ ಸಮಯ ಕೂಡ ಹೇಳ್ತೀವಿ. ಮತ್ತು ವಿಸರ್ಜನೆ ಮಾಡಬೇಕಾದ್ರೆ ಇಷ್ಟೇ ಜನ ಇರಬೇಕು ಅಂತ ಕೂಡ ನಮಗೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಸೂಚನೆ ಮಾಡಿ, ನಿನ್ನೆ ಶಾಂತಿ ಸಭೆ ಇತ್ತು ನಮಗೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ, ಅವರು ಹೇಳಿದ್ದಾರೆ ತುಂಬ ಕ್ರೌಡ್ ಮಾಡ್ಕೋಬಾರ್ದು ವಿಸರ್ಜನೆ ಸಮಯದಲ್ಲಿ, ಯಾಕಂದರೆ ರೋಡು ಬ್ಲಾಕ್ ಮಾಡಬೇಕಾಗ್ತದೆ. ಸೊ ಹಂಗಾಗಿ ಇಷ್ಟೇ ಜನ ಇರಬೇಕು ಮತ್ತು ಇಂಥ ಪ್ಲೇಸಲ್ಲಿ ಮಾಡಬೇಕು, ಇಂಥ ಟೈಮಲ್ಲಿ ಮಾಡಬೇಕು ಅಂತ ನಾವು ನಿಮಗೆ ಕಮ್ಯುನಿಕೇಟ್ ಮಾಡ್ತೀವಿ. ನಾವು EO ಮತ್ತು ಚೀಫ್ ಆಫೀಸರ್ ಜೊತೆ ಮಾತಾಡ್ಕೋತೀವಿ. ಮತ್ತು ಬೆಸ್ಕಾಮ್ದು ಕೂಡ ಏನಾದರೂ ಇದ್ದರೆ ನೀವು ಇಲ್ಲೇ ಬಗೆಹರಿಸ್ಕೊಳ್ಳಿ, ಅವರು ಕೂಡ ಇಲ್ಲೇ ಇದ್ದಾರೆ, ಬೆಸ್ಕಾಮ್ ಅವ್ರದ್ದು ಕೂಡ. ಮತ್ತು ಫೈರ್ ಅವರು ಕೂಡ ಇಲ್ಲೇ ಇದ್ದಾರೆ, ಅವರು ನಿಮ್ದು ಏನಾದರೂ ಸಮಸ್ಯೆಗಳಿದ್ದರೆ ಇಲ್ಲೇ ಕೇಳಿ ಇತ್ಯರ್ಥ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ಪರ್ಮಿಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಒಂದು ದಿನದಲ್ಲಿ ನೀವು ಅರ್ಜಿ ಹಾಕಿದ್ರೆ ಮರುದಿನ ನಿಮಗೆ ಪರ್ಮಿಷನ್ ಸಿಗಬೇಕು, ಆ ರೀತಿ ವ್ಯವಸ್ಥೆಗಳು ಕೂಡ ಆಗಿದ್ದಾವೆ. ತಾವೆಲ್ಲರೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡಿ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿ ಧಕ್ಕೆ ತರಬಾರದು ಸಾರ್ವಜನಿಕರು. ಆ ರೀತಿ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬೆಳಗ್ಗಿಂದ ಕರೆಂಟ್ ಇದೆಯಾ? ಇಲ್ಲ, ಈ ವಾರದಿಂದನೂ ಇಲ್ಲ. ದಯವಿಟ್ಟು ನೋಡ್ರೆ, ನಾವು ಕೇಳ್ದಂಗೆ ಇಲ್ಲಿ ಸರಬರಾಜು ನಿರಂತರವಾಗಿ ಸಾಗ್ತಾ ಇದೆ. ಆದ್ರೆ ನೀವು ಇಲ್ಲಿಂದ ಕಳಿಸ್ತೀರಲ್ಲ ಈ ಫೀಡರ್ಗಳಲ್ಲಿ, ಇಲ್ಲಿ ತೀರಾ ಸಮಸ್ಯೆಗಳು ಕಾಡ್ತಾ ಇದೆ. ಬೆಳಗ್ಗಿಂದ ಎಷ್ಟವರೆಗೂ ಕರೆಂಟ್ ಹೋಗಿದೆ, ಎಷ್ಟೊತ್ತು ಹೋಗಿದೆ. ಇದೇ ಕೆಲಸ ನೀವು ಹಬ್ಬದ ದಿವಸ ಮತ್ತೆ ವಿಸರ್ಜನೆ ದಿವಸ ಮಾಡಿದ್ರೆ ಜನ ಸುಮ್ಮನೆ ಇರ್ತಾರ? ರೊಚ್ಚಿಗಳಲ್ವಾ? ಅಲ್ರಿ, ಬೆಳಗ್ಗಿಂದ ಎಷ್ಟು ಸಲ ತೆಗ್ದಿದ್ದೀರ ಕರೆಂಟ್? ಇವತ್ತಿಗೆ ತಗೊಳ್ರಿ. ಇದೇ ನೀವು ಹಬ್ಬದ ದಿವಸ ಪುನರಾವರ್ತನೆ ಮಾಡಿದ್ರೆ ನಾವೇ ಜನಕ್ಕೆ ಚಾಟಿ ಕೊಟ್ಟು ಓಡಿಸ್ಕೊಂಡಂಗಿರತ್ತೆ. ದಯವಿಟ್ಟು ನಿಮ್ಮ ಸರಬರಾಜನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಅಲ್ಲಿ ಏನೋ ಮೇಲಿಂದ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಮುಳಬಾಲ್ ಟೌನ್ ಅಲ್ಲೇ ಪ್ರಾಬ್ಲಮ್ ಆಗ್ತದೆ. ಈ ಫೀಡರ್ಗಳದೇ ಪ್ರಾಬ್ಲಮ್ ಇರ್ತಾ ಇರೋದು. ಮಾತಾಡ್ತೀರ, LC ತಗೋತೀರಾ, ಮಾಡ್ತೀರಾ, ಅರ್ಧ ಗಂಟೆ LC ತಗೋತೀರಾ, ಮತ್ತೆ ಹಾಕ್ತೀರಾ. ಹೆಂಗ್ರಿ ಜನ ಬದುಕೋದಿಲ್ಲ?
ಮತ್ತೆ ಇನ್ನೊಂದು ನಿಮ್ ಬೆಸ್ಕಾಂ ಅವರು ಕೊಡ್ಬೇಕಾದಾಗ ಕಳೆದ ಬಾರಿ ಏಕಗವಾಕ್ಷಿ ಪದ್ಧತಿಯಲ್ಲಿ ತೀರಾ ಹಿಂಸೆ ಕೊಟ್ಟಿದ್ದೆ ಬೆಸ್ಕಾಮು. ಯಾರೋ ಸಣ್ಣ ಮಕ್ಳು 3,000 4,000 ಕಲೆಕ್ಟ್ ಮಾಡ್ಕೊಂಡು ಅಲ್ಲೆಲ್ಲ ಒಂದು ಮೂಲೆಯಲ್ಲಿ ಕರೆಂಟ್ ಇಟ್ಕೋತಾರೆ ಅಂದ್ರೆ ಅವ್ರಿಗೊಂದು 500 ಕಟ್ಟು 1000 ಕಟ್ರೆ ನಾವು ಕರೆಂಟ್ ಕೊಡೋಲ್ಲ. ಇದು ಯಾಕಿದು? ಅಲ್ಲ, ಎಲ್ಲರೂ ದೇಶ ಎಲ್ಲ ಸತ್ಯವಂತರಾಗಿದ್ರೆ ಸತ್ಯವಂತರಾಗಿ ಬದುಕ್ಬಿಡೋಣ ಬಿಡ್ರೆ. ದಯವಿಟ್ಟು ಸಣ್ಣ ಸಣ್ಣ ಗುಂಪುಗಳಿಗೆ ನೀವು ತೀರಾ ತೊಂದರೆ ಕೊಡ್ತಾ ಇದ್ದೀರಾ. ದಯವಿಟ್ಟು ಇಲ್ಲಿನ ಪರಿಸರಕ್ಕೆ ಹೊಂದ್ಕೊಂಡೋಗಿ, ನಿಮ್ಮನ್ನ ಭ್ರಷ್ಟಾಚಾರ ಮಾಡಿ ಬಿಟ್ಕೊಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಸುಮ್ಮನೆ ಅನಾವಶ್ಯಕವಾಗಿ ಹಿಂಸೆ ಕೊಡಕ್ ಬರಬೇಡಿ. ಲಾಸ್ಟ್ ಟೈಮ್ ಯಾರೋ ಸಣ್ಣ ಮಕ್ಳು SLC 9th ಹುಡುಗರಲ್ಲೆಲ್ಲೋ ಗಣೇಶನ್ ಇಟ್ಕೊಂಡು ಮನೆಯಿಂದ ಒಂದು ಬಲ್ಬ್ ತಂದು ಹಾಕೊಂಡಿದ್ರೆ ಅಲ್ಲೋಗಿ ಬೈಕ್ ಕತ್ತರಿಸಿ ಬ್ಯಾಗಲ್ಲಿ ಸುತ್ತಿಟ್ಕೊಂಡವ್ರು. ಅವನ ಮನೆಯಲ್ಲಿ ಅವ್ನು ತಗೊಂಡು ಬಂದು ಅಲ್ಲಿ ಹಾಕಿರ್ತಾನೆ ಚಪ್ಪದ ಕೆಳಗಡೆ. ಏನೋ ಮಕ್ಳು ಏನೋ ಒಂದು ಪ್ರೀತಿಗೆ ಮಾಡ್ಕೋತಾ ಇರ್ತಾರೆ. ಇಲ್ಲ ದೊಡ್ಡದಾಗಿ ನಿಮ್ದು ಸೀರಿಯಲ್ ಸೆಟ್ಗಳು ಅವಿ ಹಾಕಿದ್ರೆ ಅದಕ್ಕೆ ಕಟ್ರಿ ಅಂತ ಹೇಳಿ ಕಟ್ಟಿದ್ದೀವಿ, ಕಟ್ಸಿದ್ದೀವಿ ಕೂಡ ನಾವು. ದಯವಿಟ್ಟು ಈ ಬಾರಿ ಅದು ಪುನರಾವರ್ತನೆ ಆಗೋದು ಬೇಡ. ದಯವಿಟ್ಟು ಮಾತಾಡಿ. ನೋಡಿ ಸರ್, ಲಾಸ್ಟ್ ಇದು ಈಗ ಏನು ಮಳೆಗಾಲ ಇರೋದ್ರಿಂದ ಈ ಥರ ಲೈನ್ ಟ್ರಬಲ್ ತೊಂದರೆ ಕೊಡ್ತಾ ಇದೆ, ಒಪ್ಕೋತೀನಿ, ತೊಂದರೆ ಆಗಿದೆ. ಅದನ್ನು ನಾವು ತೊಂದರೆ ಆಗೋದನ್ನ ಕಮ್ಮಿ ಮಾಡ್ತೀವಿ ಕೂಡ. ಆಮೇಲೆ ಲಾಸ್ಟ್ ವರ್ಷನೂ ನಾನೇ ಇದ್ದೆ ಗಣೇಶ ಇದು ಹಬ್ಬದಲ್ಲಿ. ನಿಮಗೆ ಇದು ಮುಳುಬಾಗಿಲು ನಗರದಲ್ಲಿ ನಾನೇ ಇನ್ಚಾರ್ಜ್ ಇದ್ದೆ. ಯಾರಿಗೂ ಯಾವ್ದು ಗಣಪತಿ ಸ್ಥಾವರದಲ್ಲೂ ಯಾರಿಗೂ ತೊಂದರೆ ಆಗಿಲ್ಲ ಅನ್ಕೋತೀನಿ. ಕೇಳಿ ಸರ್, ಯಾರು ನೀವೇ ಕೇಳಿ, ಯಾರೋ ಒಬ್ರು ಕೇಳಿ. ಅಲ್ಲ ಸರ್, ಅಲ್ಲಲ್ಲ, ಗಣಪತಿ ಹಬ್ಬದ ದಿನ ಅಲ್ಲಲ್ಲ, ವಿಸರ್ಜನೆ ದಿನ. ಇಲ್ಲ ಇಲ್ಲ ಸರ್, ನಮ್ಗೆ ಕೇಳಿಲ್ಲ. ನಮ್ಮ ಹಿರಿಯ ಅಧಿಕಾರಿಯಿಂದ ಬಂದಿರೋ ಮಾಹಿತಿ ಪ್ರಕಾರ ಒಂದ್ ನಿಮಿಷ ಸರ್, ಅಲ್ಲಲ್ಲ, ನಾವು ಹಿರಿಯ ಅಧಿಕಾರಿಗಳು ನಮ್ಗೆ ಏನ್ ರೂಲ್ಸ್ ಇದು ಇನ್ಸ್ಪೆಕ್ಷನ್ ಕೊಟ್ಟಿಲ್ಲ ಅದನ್ನ ನಾನು ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ಹಾ ಸರ್, ಈಗ ಬೆಳಗಿಂದ ಈ ಕಡೆ ಏನಾದ್ರು ಮಳೆ ಬಿತ್ತ ಊರಲ್ಲೇ ಬೆಳಗಿಂದ ಎಷ್ಟಾದ ಬಿದ್ದಿದೆ ಇಲ್ಲಿ ಮಳೆ? ಗಾಳಿ ಇರೋದ್ರಿಂದ ಸೆಂಟಿಮೀಟರ್ ಬಿದ್ದಿದೆ ರೀ. ಕೆರೆಗಳು ನೀರಿಲ್ಲ ರೀ, ಗಣೇಶನ್ ಮುಳ್ಸಕ್ ನೀರಿಲ್ಲ ಅಂತ ನಾವು ಒದ್ದಾಡ್ತಾ ಇದ್ರೆ ಮಳೆಗಳಿಂದ ಯಾಕ್ರಿ ಸಭೆ ಗಾಳಿ ಮಳೆ ಅಂತ ಹೇಳ್ತಿರೋದು, ಬರೀ ಮಳೆ ಅಂತಲ್ಲ, ಗಾಳಿ ಮಳೆ ಅಂತಲ್ಲ. ಗಾಳಿ ಬರ್ಲೇ ಇಲ್ಲ ಅಂದ್ರೆ ಉಸಿರಾಡೋದು ಅಲ್ಲ, ಅದೇ ಗಾಳಿ ಮಳೆ. ದಯವಿಟ್ಟು ಹಿಂಸೆ ಕೊಡಬೇಡಿ. ಅಲ್ಲ, ಈಗ ನಾವು ಯಾವ್ದೋ ತೊಂದರೆ ಆಗ್ದಂಗೆ ನೋಡ್ಕೊಂಡಿದ್ದೀವಿ. ನಾವು ನಿಮ್ಗೆ ಇನ್ಸ್ಟ್ರಕ್ಷನ್ ಯಾವ್ದು ಇದು ಕೊಡ್ತಾ ಇರೋದ್ರೆ, ಈಗ ಎಲ್ಲರೂ ಏನ್ ಮಾಡ್ತಾರೆ, ಪರ್ಮಿಷನ್ ತಗೊಳ್ಳಿಲ್ಲ ಅಂದ್ರೆ DC ಹಾಕೊಳ್ತಾರೆ. ಅದರಿಂದ ಏನಾದರೂ ಅಹಿತಕರ ಘಟನೆ ಆದ್ರೆ ಎಲ್ರಿಗೂ ತೊಂದರೆ. ಆದ್ರಿಂದ ನೀವೇ ಯಾರೂ ಹಾಕೊಳಕ್ ಹೋಗ್ಬೇಡಿ. ನಾವು ನಮಗೆ ಅರ್ಜಿ ಕೊಡ್ತೀರಲ್ಲ, ಆ ಟೈಮಲ್ಲಿ ನಾವೇ ಬಂದು ರೆಡಿ ಮಾಡ್ಕೊಡ್ತೀವಿ. ಎಲ್ಲಿಂದ ಹಾಕೋತಿರೋ, ಯಾವ ಕಂಬದಿಂದ ಹಾಕೋತಿರೋ ನಮ್ಗೆ ತೋರಿಸ್ಕೊಟ್ರೆ ಅಲ್ಲಿಂದನೇ ನಿಮಗೆ ಲೈನ್ ಹೇಳ್ಕೊಡ್ತೀವಿ. ಸರ್, ನಮ್ಮ ನಂಬರೇ ತಗೊಳ್ಳಿ, ನಾನು ಆಫೀಸಲ್ಲಿ ಇರ್ತೀನಿ. ನಮ್ಮ ನಂಬರ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ, ನನ್ನ ನಂಬರು. ಅಲ್ಲ, ಅದೇ ಮತ್ತೆ, ಯಾಕೆಂದ್ರೆ ನಾ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ. ಅದಕ್ಕಾಗಿನೇ ಆಮೇಲೆ ಟೆಂಪ್ರವರಿ ಕಂಪಲ್ಸರಿ ತಗೋಬೇಕಂತೇಳಿ ಹಿರಿಯ ಅಧಿಕಾರಿ ನಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. OM ಕೂಡ ಹಾಕಿದ್ದಾರೆ. ಅದರಿಂದ ಅದು ಕಂಪಲ್ಸರಿ ತಗೊಳ್ಳೇಬೇಕು. ಅದರಲ್ಲಿ ಮಾತ್ರ ಯಾವುದೇ ಎಕ್ಸಾಮ್ಷನ್ ಇಲ್ವೇ ಇಲ್ಲ ಸರ್. ಅದು ಹಂಗೆ ನಾವು ಪರ್ಮಿಷನ್ ನಿಮ್ಮ ಹತ್ರ ಬಂದಾಗ ನೀಟಾಗಿ ಕರೆಕ್ಟ್ ಇಲ್ಲ ಸರ್, ಅದಲ್ಲ, ನಾವು ಕೂಡ ಮುನ್ಸಿಪಲ್ ಆಫೀಸಲ್ಲೇ ಬರ್ತಾರೆ, ನಮ್ಮ ಅಧಿಕಾರಿಗಳು ಬರ್ತಾರೆ, ಅಲ್ಲೇನೋ ಎಲ್ಲ ಕ್ಲಿಯರ್ ಮಾಡ್ತಾರೆ. ಆದ್ರೆ ಆ ದುಡ್ಡು ಅಮೌಂಟ್ ಮಾತ್ರ ನೀವು ಹೋಗ್ಬಿಟ್ಟು ಕೌಂಟರಲ್ಲೇ ಕೊಟ್ಟು ಬರಬೇಕು. ನಮ್ಮವ್ರು ಅಲ್ಲೇ ಇರ್ತಾರೆ, ಅಲ್ಲಿ ಬಂದಾದ್ಮೇಲೆ ಸೈನ್ ಮಾಡ್ಕೊಡ್ತಾರೆ. ನಿಮ್ಗೆಲ್ಲ ಅಲ್ಲೇ ಒಂದೇ ಕಡೆ ಮಾಡ್ಕೊಡ್ತಾರೆ. ಕಟ್ಟೋದು ಬೇಡ ಸರ್, ಇದೆ ಆಫೀಸಲ್ಲಿ ಮಾಡ್ರಿ ಸರ್. ಅಲ್ಲಿಲ್ಲ ಸರ್, ಆ ತರ ಅಲ್ಲಿ ನಮ್ಮ ಇದರಲ್ಲೇ ಕೌಂಟರಲ್ಲೇ ಏಕಗವಾಕ್ಷಿ ಪದ್ಧತಿ ಅಂದ್ರೆ ಮೂರನ್ನು ಒಂದೇ ಕಡೆ ಇರ್ಬೇಕ್ರಿ. ಸರಿ ಬಿಡಿ ಸರ್, ಸರಿ ಸರ್, ಅದು ಅರೇಂಜ್ ಮಾಡ್ಕೊತೀವಿ. ಎಲ್ಲ ಹಿರಿಯ ಅಧಿಕಾರಿಗಳು ನಮ್ಮ ಕರ್ನಾಟಕ ರಾಜ್ಯ ಗೌರಿ ಗಣೇಶ ಹಬ್ಬ ಗಣಪತಿ ಕೂರಿಸುವಂತ ಜಾಗಗಳಿಗೆ ನೀವು ಅನುಮತಿ ಕೊಡೋದು ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ಫ್ರೀಯಾಗಿ ನಾವು ಪರ್ಮಿಷನ್ ಕೊಡ್ತೀವಿ. ಬಟ್ ಏನಪ್ಪಾ ಅಂತಂದ್ರೆ, ನೀವು ಗಣಪತಿ ಕೂರಿಸೋ ಹತ್ರ ಮೇನ್ ಶಾರ್ಟ್ ಸರ್ಕ್ಯೂಟ್ ಇಂದ ನಿಮ್ಗೆ ಫೈರ್ ಆಗುವಂತ ಚಾನ್ಸಸ್ ಇರುತ್ತೆ. ಅದ್ ಬಿಟ್ರೆ ಈ ದೀಪ ಹಚ್ತಿರಲ್ವಾ, ಸ್ವಲ್ಪ ದೀಪ ಹಚ್ಚೋ ಟೈಮಲ್ಲಿ ಸ್ವಲ್ಪ ದೂರ ಯಾವ್ದೋ ಒಂದು ನೀವು ಶಾಮಿಯಾನ ಸೈಡ್ವಲ್ಲೆಲ್ಲ ಕಟ್ಟಿರ್ತೀರಲ್ವಾ, ಪೆಂಡಲ್ ಎಲ್ಲ ಅಂದಾಗ ಸ್ವಲ್ಪ ಬೆಂಕಿಯಿಂದ ಸ್ವಲ್ಪ ದೂರ ಇಡೋ ತರ ಮಾಡಿ. ಅಂಡ್ ಎಲ್ಲಾ ಕಡೆಯಿಂದ ಎಕ್ಸ್ಟಿಂಗ್ವಿಷರ್ಸ್ ನೀವು ಇಡೋದಕ್ಕಾಗಲ್ಲ. ಅದಕ್ಕೆ ಒಂದು ಆಪ್ಷನಲ್ ಆಗಿ ನೀವು ಒಂದು ಬಕೆಟ್ ಅಲ್ಲಿ ಮರಳು ಆಗಿರ್ಬೋದು, ಮತ್ತೆ ಒಂದು 200 ಲೀಟರ್ ಯಾವ್ದಾದ್ರು ಒಂದು ಡ್ರಮ್ ಅಲ್ಲಿ ನೀರು ತುಂಬಿಸಿಟ್ಟಿರಿ. ಮತ್ತೆ ದೊಡ್ಡ ಗಣಪತಿ ಕೂರಿಸುವಂತ ಜಾಗಗಳಲ್ಲಿ ಸುತ್ತಲೂ ನಮ್ಮ ಅಗ್ನಿಶಾಮಕ ವಾಹನ ಇನ್ ಕೇಸ್ ಎನಿ ಎಮರ್ಜೆನ್ಸಿ ಆದಾಗ ನಮ್ಮ ವೆಹಿಕಲ್ ಬಂದು ಸುತ್ತ ಪಾಸ್ ಆಗ್ಬೇಕು. ಆ ತರ ಸ್ವಲ್ಪ ದೊಡ್ಡ ವೆಹಿಕಲ್ಸ್ ದೊಡ್ಡ ಗಣಪತಿ ಕೂರಿಸುವಂತ ಜಾಗದಲ್ಲಿ ಆ ತರ ಮಾಡಿ. ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಸೊ ನಾವು ಮುನ್ಸಿಪಲ್ ಆಫೀಸಲ್ಲಿ ನಾವು
ಎವ್ರಿ ಇಯರ್ ಸಿಂಗಲ್ ವಿಡಿಯೋ ಕೌಂಟರ್ಲೇನು ಪರ್ಮಿಷನ್ ಕೊಡ್ತೀವಿ. ಕೆಲವೊಂದು ಜನ ನಮ್ಮ ಫೈರ್ ಸ್ಟೇಷನ್ ಅಲ್ಲೂ ಕೊಡ್ತಾ ಇರ್ತಾರೆ. ಎರಡು ಕಡೆ ವ್ಯವಸ್ಥೆ ಇರುತ್ತೆ. ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಪರ್ಮಿಷನ್ ತಗೊಬಹುದು. ಥ್ಯಾಂಕ್ ಯು. ಇದನ್ನ ಶಾಂತಿ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ವಂದಿಸುತ್ತಾ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ ವಂದಿಸುತ್ತಾ ನನ್ನ ಒಂದು 2 ಮಾತು ಹೇಳ್ತೀನಿ. ನಮ್ಮ ಮನೆಯಲ್ಲಿ ಪ್ರತಿದಿನ ನಮ್ಮ ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಅಡುಗೆ ಮಾಡ್ತಾರೆ. ಮಾಡಿದ್ರು ಕೆಲವು ಟೈಮ್ ಉಪ್ಪು ಹಾಕೋದು ಖಾರ ಹಾಕೋದು ಏನೋ ಒಂದು ಮಿಸ್ಟೇಕ್ ಮಾಡ್ತಾರಲ್ಲ, ಅದೇ ರೀತಿ ಪ್ರತಿ ವರ್ಷ ನೀವು ಗಣಪತಿ ಹಬ್ಬ ಮಾಡ್ತಾನೆ ಇರ್ತೀರಿ. ನಿಮ್ಮಲ್ಲೂ ಕೆಲವೊಂದು ಲೋಪದೋಪಗಳು ಆಗ್ತಾ ಇರ್ತವೆ. ಇವೆಲ್ಲ ನಮ್ಗೆ ಗೊತ್ತಿದೆ, ನಾವ್ಯಾಕೆ ಕೇಳಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಇಟ್ಕೋಬೇಡಿ. ದಯವಿಟ್ಟು ಗಮನ ಇಟ್ಟು ಕೇಳಿ. ಹೋದ ವರ್ಷ ಹೋದ ವರ್ಷ ನೀವೆಲ್ಲ ಪರ್ಮಿಷನ್ ತೊಗೊಳ್ಳೋದು ಲೇಟ್ ಮಾಡಿಬಿಟ್ಟು ಆಮೇಲೆ ಹೋಗ್ಬಿಟ್ಟು ದೊಡ್ಡವ್ರ ಕಡೆಯಿಂದ ಎಲ್ಲ ಫೋನ್ ಮಾಡಿಸಿದ್ರಿ, ಹೌದಾ? ಈ ರೀತಿ ಈಗಲೇ ಹೇಳ್ತಾ ಇದೀವಿ. ಇನ್ನೂ ನಿಮಗೆ ಸಾಕಷ್ಟು ಸಮಯ ಇದೆ. ಈಗಲೇ ಪರ್ಮಿಷನ್ಗೆ ಅಪ್ಲೈ ಮಾಡ್ಕೋಬೇಕು. ನೀವು 27ನೇ ತಾರೀಕು ಗಣಪತಿ ಇಡಬೇಕಾದ್ರೆ ಪರ್ಮಿಷನ್ ಲೆಟ್ರ್ ಇಲ್ಲ ಅಂತಂದರೆ ನಿರ್ದಾಕ್ಷಿಣ್ಯವಾಗಿ ನಾವು ಬಂದು ಕ್ಲೋಸ್ ಮಾಡಿಸ್ತೀವಿ ನಿಮ್ಮ ಪೆಂಡಲ್ನ. ಯಾವುದೇ ಕಾರಣಕ್ಕೂ ಪೆಂಡಲ್ ಓಪನ್ ಮಾಡ್ಲಿಕ್ಕೆ ಬಿಡಲ್ಲ. ಫಸ್ಟ್ ಪರ್ಮಿಷನ್ ತೊಗೋಬೇಕು. KEB ಪರ್ಮಿಷನ್ ಆಗಬೇಕು, ಫೈರ್ ಫೋರ್ಸು ಪರ್ಮಿಷನ್ ಆಗಬೇಕು. ಎರಡನೇದು, ನೀವು ಪೆಂಡಾಲು ರಸ್ತೆ ಮಧ್ಯದಲ್ಲಿ ಹಾಕೋಂಥ ಯಾವುದೇ ಇದು ಮಾಡೋಕ್ಕೆ ಹೋಗ್ಬೇಡಿ. ಮಾಡಿದ್ರೆ ನಾವು ತೆರವುಗೊಳಿಸ್ತೀವಿ. ನಾವೇನು ಇಮಿಡಿಯೇಟಾಗಿ ಬರ್ತೀವಿ. ನೀವು ಏನು ಕೇಳ್ಕೊಂಡ್ರು ನಾವು ಬಿಡೋದಿಲ್ಲ. ನೀವು ರಸ್ತೆ ಮೇಲೆ ದಯವಿಟ್ಟು ಹಾಕ್ಬೇಡಿ, ಸೈಡಲ್ಲಿ ಹಾಕ್ಕೊಳ್ಳಿ. ಸಾರ್ವಜನಿಕ ಸ್ಥಳದಲ್ಲಿ ಸಾಧ್ಯವಾದಷ್ಟು ಹಾಕ್ಕೊಳ್ಳಿ. ಇಲ್ಲ ಪ್ರೈವೇಟ್ ಜಾಗ ನಿಮ್ಮ ಮನೆಗಳಲ್ಲಿ ಮುಂದೆನೋ ಎಲ್ಲನೋ ಏನು ಬೇಕೋ ಮಾಡ್ಕೋತೀರಿ. ಆದರೆ ನೀವೇ ಸಾರ್ವಜನಿಕರು, ನಿಮಗೆ ತೊಂದರೆ ಆಗೋ ರೀತಿಯಲ್ಲಿ ನೀವು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಕೆಲವರು ಎತ್ತಿನ ಗಾಡಿ ಹೋಗಬೇಕು, ಕಾರ್ ಹೋಗಬೇಕು, ಎಮರ್ಜೆನ್ಸಿಯಾಗಿ ಆಂಬ್ಯುಲೆನ್ಸ್ ಹೋಗಬೇಕು, ಇಂಥವೆಲ್ಲ ಇರ್ತವೆ. ಹಾಗಾಗಿ ದಯವಿಟ್ಟು ರಸ್ತೆ ಮಧ್ಯದಲ್ಲಿ ಹಾಕ್ಕೋಬಾರ್ದು. KEB ಅವರಿಂದ ಪರ್ಮಿಷನ್ ತೊಗೋಬೇಕು. ಅದು ಎಷ್ಟು ನೀವು ವೈರ್ ಕನೆಕ್ಷನ್ ಕೊಡ್ತೀರಿ. ಈಗ ಫೈರ್ ಫೋರ್ಸ್ ಅವರು ಹೇಳಿದ್ರು, ದೀಪ ಹಚ್ಬೇಕಾರಾಗಲಿ ಅಥವಾ ನೀವು ಲೈಟ್ ಹಾಕ್ಬೇಕಾರಾಗಲಿ ಅಥವಾ ನೀವು ಲೈಟ್ ಅರೇಂಜ್ಮೆಂಟ್ ಮಾಡ್ತಿರ್ತೀರಲ್ಲ ಅಲ್ಲಾಗಲಿ ವೈರನ್ನು ಡ್ಯಾಮೇಜ್ ಇದೆಯಾ ಅದಿದೆಯಾ ಅಂತೆಲ್ಲ ನೋಡ್ಕೋಬೇಕು. ಯಾಕೆಂದರೆ ಬೆಂಕಿ ಬಿದ್ದು ಅನಾಹುತ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತವೆ. ಆದ ಕಾರಣ ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ರಾತ್ರಿ ವೇಳೆ ಪೆಂಡಾಲ್ನಲ್ಲಿ ಕಡ್ಡಾಯವಾಗಿ ಒಂದಿಬ್ಬರು ಮಲಗಲೇಬೇಕು. ಇಲ್ಲ ಅಂತಂದರೆ ನಾವು ನೆಕ್ಸ್ಟ್ ದಿನ ಅದು ವಿಸರ್ಜನೆ ಮಾಡಿಸ್ಬಿಡ್ತೀವಿ. ಬೆಳಗ್ಗೆನೇ ಬಂದು ರಾತ್ರಿ ಹೊತ್ತು ಪೆಂಡಾಲಲ್ಲೇ ಖಂಡಿತವಾಗ್ಲೂ ಇಬ್ಬರು ಮಲಗಲೇಬೇಕು. ಅದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀರಿ. ಎಲ್ಲ ಊರುಗಳಲ್ಲೂ ಎಲ್ಲರೂ ಪೊಲೀಸ್ ಇರ್ಲಿಕ್ಕಾಗಲ್ಲ. ಹೆಣ್ಮಕ್ಳು ಬರ್ತಿರ್ತಾವೆ, ಹೋಗ್ತಿರ್ತವೆ. ಕೆಲವು ನೀವೇನು ಆಯೋಜಕರಿದ್ದೀರಿ, ನೀವೆಲ್ಲ 5 ಜನದ್ದು ನೀವು ಆಧಾರ್ ಕಾರ್ಡ್ ಎಲ್ಲ ತೊಗೊಂಡಿರ್ತೀವಲ್ಲ, ಏನೇ ಗಲಾಟೆ ಆದರೂ ಗಣೇಶನ ಸಂಬಂಧ ಯಾವುದೇ ಹೆಣ್ಮಕ್ಳಿಗೆ ಏನಾರ ಕೀಟ್ಲೆ ಆಯಿತು, ಯಾವ್ದಾರ್ಗೂ ತೊಂದರೆ ಆಯಿತು ಅಂತಂದರೆ ನಿಮ್ಮ 5 ಜನದ ಮೇಲೆ ಪ್ರಕರಣ ದಾಖಲಾಗುತ್ತೆ. ಹೊಡೆದವ್ರ ಮೇಲೂ ಆಗುತ್ತೆ. ನೀವೇನು 5 ಜನ ಬಂದ್ಬಿಟ್ಟು ನಮ್ಗೆ ಆಧಾರ್ ಕಾರ್ಡ್ ಕೊಡ್ತೀರಿ, ಅದು ಬಾಧ್ಯತೆ ನಿಮ್ದದು. ಸಾಂಸ್ಕೃತಿಕ ಕಾರ್ಯಕ್ರಮ ಆರ್ಕೆಸ್ಟ್ರಾ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಕುಡಿದು ಬಂದು ಗಲಾಟೆ ಮಾಡೋದು, ಅಥವಾ ಹೋದ ವರ್ಷದ ಯಾವುದೋ ಒಂದು ಗಮನದಲ್ಲಿ ಇಟ್ಕೊಂಡು ಏನೋ ನಾವು ಗುಂಪು ಕಟ್ಕೊಂಡ್ಬಿಟ್ಟಿದ್ದೀವಿ, ನಮಗೊಂದು ಪವರ್ ಐತೆ, ನಾವೆಲ್ಲ ಈಗ ಒಂದಾಗ್ಬಿಟ್ಟಿದ್ದೀವಿ, ಅವ್ನು ನೋಡ್ಕೊಂಬಿಡೋಣ ಅನ್ನೋದು ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಏನಾನ ಗಣೇಶ ಟೈಮಲ್ಲಿ ಏನಾರ ಗಲಾಟೆಗಳು ಮಾಡಿದ್ರೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಆದೇಶ ಆಗಿದೆ ಸರ್ಕಾರದಿಂದ. ಯಾರೋ ಯಾವುದೋ ಕಾರಣಕ್ಕೂ ಅಂಥ ಗಲಾಟೆಗಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಗಣೇಶ ಅಂತಾರಲ್ಲ, ಯಾವುದೇ ಒಂದು ಸೆನ್ಸಿಟಿವ್ ಮ್ಯಾಟ್ರ್ ವಿಚಾರದಲ್ಲಿ ಏನಾರ ಗಲಾಟೆಗಳಾಯಿತು ಅಂತಂದರೆ ಅದನ್ನು ತುಂಬ ಸ್ಟ್ರಿಕ್ಟಾಗಿ ತೊಗೋಬೇಕು ಅಂತಂದ್ಬಿಟ್ಟು ಈ ಹಿಂದಿನಿಂದಲೂ ಆದೇಶ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಗಲಾಟೆಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವುದೋ ಒಂದು ಆರ್ಕೆಸ್ಟ್ರಾ ಆಗಿರ್ಬೋದು, ನಾಟಕ ಆಗಿರ್ಬೋದು, ಏನೇ ಇದ್ದರೂ ಮೊದಲೇ ಪರ್ಮಿಷನ್ ತೊಗೋಬೇಕು. 2 ದಿನದ ಮೊದಲೇ ಪರ್ಮಿಷನ್ ತೊಗೋಬೇಕು. ಯಾಕೆಂತಂದರೆ ನಾವು ಬಂದೋಬಸ್ತ್ ಮಾಡಬೇಕಲ್ವಾ. ಹಾಗಾಗಿ ಒಂದು 2 ದಿನದ ಮೊದಲೇ ನೀವೆಲ್ಲರೂ ಪರ್ಮಿಷನ್ಗೆ ನಮಗೆಲ್ಲ ಅಪ್ಲೈ ಮಾಡಿ ಪರ್ಮಿಷನ್ಗೆ ತೊಗೋಬೇಕು. ಇದಾದಮೇಲೆ ನೀವು ಲಾಸ್ಟ್ ಏನು ವಿಸರ್ಜನೆ ಮಾಡ್ತೀರಿ ಹಗಲಲ್ಲೇ ಮಾಡಬೇಕು. ರಾತ್ರಿ ಹೊತ್ತು ದಯವಿಟ್ಟು ಮಾಡೋಕೆ ಹೋಗ್ಬಿಟ್ಟು ಪತ್ರಿಕೆಗಳೆಲ್ಲ ಓದ್ತಾ ಇರ್ತೀರಿ, 2 ಸತ್ತೋದ್ರು 3 ಜನ ಸತ್ತೋದ್ರು ಅಂತಂದ್ಬಿಟ್ಟು. ವಿಸರ್ಜನೆ ಮಾಡೋ ಟೈಮಲ್ಲಿ ಕತ್ಲಲ್ಲೇ ಕಾಣಲ್ಲ. ಈಗಾಗಲೇ ಮಳೆ ಬಂದಿದೆ, ಎಲ್ಲ ಕಡೆ ಕೆಸರಿದೆ, ಕೆರೆಗಳಲ್ಲಿ ಹೊಂಡಗಳಲ್ಲೆಲ್ಲ ಕೆಸರಿದೆ, ಹೌದಾ? ನೀವು ಹೋಗ್ಬಿಟ್ಟು ಬಿಡಕ್ಕೆ ಹೋಗ್ತೀರಾ, ಅವಾಗ ಏನಾರ ಕೆಸರಾದ್ರೆ ಹಬ್ಬ ಮಾಡಿ ಸಂತೋಷವಾಗಿ ಮಾಡಿ. ಯಾವುದೇ ಕಾರಣಕ್ಕೂ ಏನು ಅನಾಹುತ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಾಗಾಗಿ ನೀವೇನು ವಿಸರ್ಜನೆ ಮಾಡೋಕೆ ಹೋಗ್ತೀರ ಅವಾಗೂ ಪರ್ಮಿಷನ್ ತೊಗೋಬೇಕು. ಮತ್ತು ಹಗಲಿದ್ದಂಗೆ ನೀವು ವಿಸರ್ಜನೆಯನ್ನು ಮಾಡಬೇಕಾಗುತ್ತೆ. ಮಾಡ್ಬೋದಾ? ವಿಸರ್ಜನೆ ದಿನ ಯಾವುದೇ ಕಾರಣಕ್ಕೂ ಸರ್ಕಾರದ ಆದೇಶ ನಿಮಗೆಲ್ಲ ಗೊತ್ತಿದೆ. ಬೀಟವರೆಲ್ಲ ಹಾಕಿದಾರಲ್ಲ, ಈಗ ನಮ್ಮ ಸಾಹೇಬ್ರೆಲ್ಲ ಹೇಳ್ತಾರೆ DJ ಯಾರಿಗೂ ಪರ್ಮಿಷನ್ ಇಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ DJ ಇಲ್ಲ. ಮತ್ತು ಏನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಷ್ಟೊತ್ತು ಮಾತಾಡಿದ್ರು ಎಲ್ಲ ಮುಖಂಡರು, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಅದರಿಂದ ನಮ್ಮ ಜೀವಗಳಿಗೆ, ಹಸುಗಳಿಗೆ ಮತ್ತು ಬೇರೆ ನಮ್ಮ ಎಲ್ಲ ಜೀವಗಳಿಗೂ ತೊಂದರೆ ಆಗ್ತಾಯಿದೆ. ಆದ ಕಾರಣ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದ್ದರೆ ನಾವು ಇಡ್ಲಿಕ್ಕೆ ಬಿಡಲ್ಲ. DJ ಹಿಂಗೆ POPನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ POP ಗಣಪತಿ ಇಡೋಂಗಿಲ್ಲ, ಮತ್ತು ಯಾವುದೇ DJ ಇಲ್ಲ. ಇದು ಗಣಪತಿಗೆ ಸಂಬಂಧಪಟ್ಟಂಥ ವಿಚಾರ. ಈದ್ ಮಿಲಾದ್ದು ಕಳೆದ ಬಾರಿ ನೋಡಿದ್ವಿ. ಬಾಮ್ ನಯಾಜರು ಇಲ್ಲೇ ಕೂತಿದ್ದಾರೆ, DSP ಸಾಹೇಬರು ಇದ್ದರು,
ನಮಗೂ ಕುತ್ತಿಗೆ ಗೇಟ್ ಬಿತ್ತು. ಆ ಏನು ಪೋಲ್ಸ್ ಇದೆ ಈ ಟೈಮು ಕಡ್ಡಾಯವಾಗಿ ಆ ಪೋಲ್ಸ್ ಮಾಡಲಿಕ್ಕೆ ಬಿಡೋದಿಲ್ಲ. ಏನಾರ ಬಿಡ್ತು ಅಂತಂದರೆ ನಿಮ್ಮ ಜವಾಬ್ದಾರಿಗಳು. ರೇಸ್ ಬಾಯ್ ಜಬಿ ಬಾಯ್ ಎಲ್ಲ ಇದ್ದೀರಿ. ನಮ್ಮ ಬಾಂಬ್ಗೆ ಲಾಸ್ಟ್ ಒಳ್ಳೆ ಬಾಂಬ್ ಇತ್ತು, ಇಲ್ಲಿಗೆ ಏಟಿತ್ತು, ರಕ್ತ ಬಂತು ಅಲ್ವಾ? ಹೌದು, ಸರಿಯಾಗಿ ಬಾಂಬ್ ಇತ್ತು. ಆಮೇಲೆ ಆ ವೈರ್ಸ್ ಇದೆಯಲ್ಲ, KV ವೈರ್ಸ್ ಇದೆಯಲ್ಲ, ಒಂದು 3-4 ಕಡೆ ಜಸ್ಟ್ ಮಿಸ್ ಆಯಿತು. ಹಂಗಾಯ್ತು ಅಂತಂದು ಎಷ್ಟು ಜನ ಸಾಯ್ತೀರಿ? ಅವಾಗಂತೂ ಕರೆಂಟ್ ತೆಗಿಸ್ಲಿಕ್ಕೆ ಆಗಲ್ಲ. ನೀವು ದಯವಿಟ್ಟು ಮಸೀದಿಗಳೆಲ್ಲ ಹೇಳಬೇಕು, ಯಾವುದೇ ಕಾರಣಕ್ಕೂ ಅದನ್ನ ಈ ಟೈಮ್ ಮಾತ್ರ ಆ ಬೊಂಬುಗಳು ತರಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ತಂದರೆ ಮಾತ್ರ ನಾವು ಬಿಡೋದು ಇಲ್ಲ. ಅದನ್ನೊಂದು ಇದು ಮಾಡ್ಕೋಬೇಕು. ಅಷ್ಟು ಬಿಟ್ಟರೆ ಇನ್ನೆಲ್ಲ ಮತ್ತೆ DJ ಇಲ್ಲ, ಈದ್ ಮಿಲಾದ್ಗೂ DJ ಇಲ್ಲ. ಅದಕ್ಕೆ ಸರ್ಕಾರನೇ ಆದೇಶ ಮಾಡಿಬಿಟ್ಟಿದೆ. ಯಾರಿಗೂ ಇಲ್ಲ. ಸಾಹೇಬ್ರು ಹೇಳ್ತಾರೆ ಬಿಡಿ, ಅದು ಸಾಹೇಬ್ರು ಹೇಳ್ತಾರೆ, DJ ಹೇಳ್ತಾರೆ, ಸಾಹೇಬ್ರು ಹೇಳ್ತಾರೆ. ದಯವಿಟ್ಟು ಈದ್ ಮಿಲಾದಲ್ಲೂ ಅಷ್ಟೇ ಆ ಹುಡುಗರು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗ್ತೈತೆ. ಆ ಕೋಲ್ದೊಂದು ನಮ್ಗೆ ಸಮಸ್ಯೆ ಇದೆ. ಮತ್ತು ಸಂಜೆ ಸ್ವಲ್ಪ ಬೇಗ ಮುಗಿಸ್ಬೇಕು. ಇದ್ರ ಮಧ್ಯೆ ಈಗ ಬಂದು ಕೇಳ್ತಾ ಇದ್ರು, ವಿಶ್ವ ಹಿಂದೂ ಪರಿಷತ್ತದ್ದು ಏನು ಕೃಷ್ಣ ಜನ್ಮಾಷ್ಟಮಿ, ಪ್ರತಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಅವರೊಂದು ಜಾಥಾ ಹೋಗ್ತಿದ್ರು, ಈಗ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಸಾಹೇಬ್ರೆಲ್ಲ ಡಿಸ್ಕಸ್ ಮಾಡೋದಕ್ಕೆ ಪರ್ಮಿಷನ್ ಕೊಡೋದು ಅದು ಬಂದ್ ಮಾಡಿ ಹೇಳ್ತಾರೆ. ಅದರಲ್ಲೂ ಅಷ್ಟೇ ಶಾಂತಿಯುತವಾಗಿ ಮಾಡ್ಕೊಂಡು ಏನೋ ಘೋಷಣೆಗಳು ಯಾವುದೇ ಹಬ್ಬದಲ್ಲಿ ಬೇರೆಯವ್ರಿಗೆ ಯಾವುದೇ ಒಂದು ನೋವಾಗೋ ರೀತಿಯಲ್ಲಿ ಘೋಷಣೆಗಳಿಗೆ ಹೋಗೋದಂಥದ್ದಾಗಲಿ ಅಥವಾ ಎಕ್ಕರಿಸೋದಂತಾಗಲಿ ಆ ರೀತಿ ಏನು ಮಾಡಬಾರ್ದು. ನಾವು ಅಧಿಕಾರಿಗಳು ಬರ್ತೀವಿ, ನಾವು ಇಲ್ಲಿಂದ ಹೋಗ್ತೀವಿ, ಜನಗಳು ನೀವಿದೆ ಇಲ್ಲೇ ಇದೇ ಊರಲ್ಲಿ ಇರ್ತೀರಿ, ಎದುರು ಬದ್ರು ಮುಖ ನೋಡ್ಕೊತಾ ಇರ್ತೀರಿ. ಪ್ರತಿಯೊಂದು ಹಬ್ಬನ ಸಂತೋಷವಾಗಿ ಆಚರಣೆ ಮಾಡಿ, ಯಾವುದೇ ಅನಾಹುತಗಳಿಗೆ ದಾರಿ ಕೊಡಬೇಡಿ. ಮತ್ತು ನಿಮ್ಮಲ್ಲಿ ದ್ವೇಷ ಬೆಳೆಯೋದು ಬೇಡ. ಎಲ್ಲರೂ ಸಂತೋಷವಾಗಿ ಈ ಹಬ್ಬಗಳನ್ನು ಮಾಡಲಿ. ನಿಮ್ಗೆಲ್ರಿಗೂ ಈದ್ ಮಿಲಾದ್ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಎಲ್ಲ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಸದನದಲ್ಲಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ವಾಕ್ಯ ಹೇಳಿದ್ರು, ಬಹಳ ಉತ್ತಮವಾದ ವಾಕ್ಯ. ಐ ಸ್ಟಾರ್ಟ್ ವಿತ್ ದಟ್ ಕೋಟ್. ರಾಜಕೀಯದಲ್ಲಿ ಧರ್ಮ ಇರಲಿ, ತಪ್ಪಾಗಲ್ಲ, ಆದರೆ ಧರ್ಮದಲ್ಲಿ ರಾಜಕೀಯ ಬರಬಾರ್ದು. ತುಂಬಾ ಉತ್ತಮವಾದ ವಾಕ್ಯ. ರಾಜಕೀಯದಲ್ಲಿ ಧರ್ಮ ಬರೋ ತಪ್ಪೇನಿಲ್ಲ, ಯಾಕೆ ಅಲ್ಲಿ ಸ್ವಲ್ಪ ತತ್ವಗಳು ಬರ್ತವೆ, ಒಳ್ಳೆತನ ಬರುತ್ತೆ, ಎಲ್ಲ ಬರುತ್ತೆ. ಆದರೆ ಧರ್ಮದಲ್ಲಿ ರಾಜಕೀಯ ಬಂದ್ರೆ ಧರ್ಮ ಹಾಳಾಗೋಗುತ್ತೆ. ಅದು ಆಗ್ಬಾರ್ದು. ಇದೆಲ್ಲ ಉದ್ದೇಶನೇ ನಾವು ಯಾಕೆ ಮೀಟಿಂಗ್ ಮಾಡ್ತಾ ಇದೀವಿ ಅಂದ್ರೆ, ಯಾವುದೇ ಒಂದು ಧರ್ಮದಲ್ಲಿ ರಾಜಕೀಯ ಬಂದ್ರೆ ಉಳ್ಕೋಬೇಕು ನಾವು. ಹಾಗಾಗಿ ಎಲ್ಲ ಕೌನ್ಸಿಲರ್ಸ್ ಇದ್ದಾರೆ, ಸಂಘಗಳಿದ್ದಾವೆ, ಎಲ್ಲರೂ ನಾವೆಲ್ಲ ಇದ್ದೀವಿ. ಇದನ್ನ ಧರ್ಮ ಈಗ ಎಸ್ಪೆಷಲಿ ನಮ್ಮ ಗಣಪತಿ ಉತ್ಸವನ ಹಿಂದೂ ಸಮುದಾಯಕ್ಕೆ ಅಂತ ನಾವು ಯಾವತ್ತೂ ಇಟ್ಕೊಂಡೇ ಇಲ್ಲ. ನೀವು ಇತಿಹಾಸ ಓದಿದ್ರೆ ಇದು ಭಾರತೀಯ ಸಂಸ್ಕೃತಿಯ ಪ್ರತೀಕ. ಇದು ನಮ್ಮ ದೇಶದ ಚರಿತ್ರೆ ತೆಗೆದ್ರೆ ಗಣಪತಿಯನ್ನು ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಡಿವೈಡ್ ಮಾಡಿ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಸೇರಿ ಒಟ್ಟಾಗಿ ಆಚರಿಸೋ ಹಬ್ಬ ಇದು ಗಣಪತಿ ಹಬ್ಬ. ನಾವು ಚಿಕ್ಕ ಹುಡುಗಿದ್ದಾಗ ನಾವು ನೋಡ್ತಾ ಇದ್ವಿ ಗಣಪತಿ ಯಾವ ರೀತಿ, ನಮ್ಮ ದೊಡ್ಡರೆಲ್ಲ ಗೊತ್ತು ನೋಡ್ತಿದ್ವಿ. ಒಂದು ಗಣಪತಿ ಮನೇಲಿ ಇಟ್ರೆ ಅವ್ರ ಪಕ್ಕದಲ್ಲಿ ಮುಸ್ಲಿಂ ಸಮುದಾಯ ಇರ್ಬೋದು, ಯಾರೇ ಇರ್ಬೋದು, ಎಲ್ಲ ಒಟ್ಟಿಗೆ ಆಚರಿಸ್ತಾ ಇದ್ವಿ. ಅವತ್ತು ನಾನ್ ವೆಜಿಟೇರಿಯನ್ 2 ದಿನ ಗಣಪತಿ ಬಿಡೋವರೆಗೂ. ಯಾವುದೇ ಕೆಟ್ಟ ಮನೇಲಿ ಗಿಡ್ತಾ ಏನೂ ಇರ್ತಿರ್ಲಿಲ್ಲ. ಮತ್ತೆ ಊರ್ ಗಣಪತಿ ಬಿಡಬೇಕಾದ್ರೆ ಇಡೀ ಊರು ಇವತ್ತು ಮಾಡ್ತಾರೆ, ಹೆಣ್ಮಕ್ಳು ಮಾಡ್ತಾರೆ. ಹೆಣ್ಮಕ್ಳು ಮಾತ್ರ ಆ ಸಂಸ್ಕೃತಿ ಉಳ್ಕೊಂಡಿದೆ, ಗಂಡಸಲ್ಲಿ ಇಲ್ಲ, ಅದು ಹೊರಟೋಗಿದೆ. ಮನೆ ಮುಂದೆ ಎಲ್ಲ ನೀರು ಹಾಕಿ ಸರ್ಮಲ್ಲಿ ಬಿಟ್ಟು ಊರ್ ಗಣಪತಿ ಬಿಡ್ತಾರೆ, ಅಥವಾ ನಿಮ್ಮ ಕೇರಿ ಗಣಪತಿ ಬಿಡ್ತಾರೆ, ಅವತ್ತೆಲ್ಲ ಒಂದು ಪಾವಿತ್ರತೆ ಇತ್ತು. ಆದರೆ ಇವತ್ತೇನಾಗಿದೆ ಅಂದ್ರೆ ಅದು ಪಾವಿತ್ರತೆ ಬರೀ ಹೆಣ್ಮಕ್ಳು ಮಾತ್ರ ಸೀಮಿತವಾಗಿದೆ, ಗಂಡಸರು ಕುಡಿದು ತೂರಾಟಗಳು ಶುರುವಾಗಿದೆ. ಅಂಬೇಡ್ಕರ್ ಉತ್ಸವ ತಗೊಳ್ಳಿ, ಮೆರವಣಿಗೆ ತಗೊಳ್ಳಿ, ಕೆಂಪೇಗೌಡ ಉತ್ಸವ ತಗೊಳ್ಳಿ, ಎಲ್ಲ ತಗೊಳ್ಳಿ, ಅಥವಾ ನಮ್ಮ ಮೊಹರಮಲ್ಲಿ ಈದ್ ಮಿಲಾದ್ ಯಾವುದೇ ಇದು ತಗೊಳ್ಳಿ, ನಮ್ಮ ಯುವಶಕ್ತಿ ಎಲ್ಲಿದೆಯಪ್ಪ ಅಂದ್ರೆ ಕುಡಿದು ತೂರಾಡೋದು ನೋಡ್ತಾ ಇದ್ವಿ. ಈ ಯುವಶಕ್ತಿ ಆಗಿರ್ಲಿಲ್ಲ. ಈಗಿರೋ ಯುವಶಕ್ತಿ ನೋಡ್ತಾ ಹೋದ್ರೆ, ನಮ್ಮ ದೇಶ ಯುವಶಕ್ತಿ ನೋಡ್ತಾ ಇದ್ರೆ ಗಾಂಜಾ ಕಾಣುತ್ತೆ, ಕುಡಿತ ಕಾಣುತ್ತೆ, ಮದ್ಯಪಾನ ಕಾಣುತ್ತೆ. ಎಲ್ಲಿಗೆ ಹೋಗ್ತಿದೆ ಯುವಶಕ್ತಿ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಯಾವ ದೇಶ ಗಟ್ಟಿಯಾಗಿದೆ ಅಂದ್ರೆ ಎಲ್ಲಿ ಯುವಶಕ್ತಿ ಗಟ್ಟಿ ಇದೆಯೋ, ದೈಹಿಕವಾಗಿ ಹೇಳ್ತಾ ಇರೋದು, ದೈಹಿಕವಾಗಿ ಮಾನಸಿಕವಾಗಿ ಎಲ್ಲಿ ಯುವಶಕ್ತಿ ಗಟ್ಟಿ ಇರುತ್ತೆ ಆ ದೇಶ ಬಲಿಷ್ಠವಾಗಿರುತ್ತೆ. ಆದ್ರೆ ಭಾರತ, ನಮ್ಮ ದೇಶ, ನಮ್ಮ ಸಮಾಜ ಇವತ್ತು ಯಾವ ಕಡೆ ಹೋಗ್ತಿದೆ? ಪಾಶ್ಚಾತ್ಯ ದೇಶಗಳೆಲ್ಲ ಹಾಳಿದ್ದೋಗಿ ಇವತ್ತು ನಮ್ಮ ಕಡೆ ನೋಡ್ತಾ ಇದ್ದಾರೆ, ಭಾರತ ಸಂಸ್ಕೃತಿ ಚೆನ್ನಾಗಿದೆ ನಾವು ಫಾಲೋ ಮಾಡೋಣ ಅಂತ. ಆದ್ರೆ ನಾವು ಉಲ್ಟಾ ಹೊಡಿತಾ ಇದ್ದೀವಿ, ಅವ್ರ ಸಂಸ್ಕೃತಿ ನಾವು ಫಾಲೋ ಮಾಡ್ತಾ ಇದ್ದೀವಿ. ನನ್ನ ನಿಮಗೊಂದು ಬೇಡಿಕೆ, ಅಟ್ಲೀಸ್ಟ್ ಮುಳುಬಾಗಲದ ಇಡೀ ದೇಶದ ಇದೇ ಸಮಸ್ಯೆ ಇದೆ, ನಿಮ್ಗೊಂದು ಮುಳುಬಾಗಲ ಸಮಸ್ಯೆ ಅಲ್ಲ. ಯಾರು ಎಷ್ಟು ಜನರಪ್ಪ ಇಲ್ಲಿ ಆರ್ಗನೈಸೇಷನ್ ಕೈತಿ?
ಗಣಪತಿ ಇಡೋಂತಾರ ಪೆಂಡಲ್ ಕೈ ಎತ್ತರಪ್ಪ. ಇಲ್ಲಿ ಗೈಡಿ ಎಲ್ಲ ಅರ್ಥ ಸುಳ್ಳೆತ್ತಿದ್ದೀರ. ಇಲ್ಲಿ ಇದೇ ಸಮಸ್ಯೆ ಅಮ್ಮ. ನಿಮ್ಗೆ ಹೇಳ್ತೀವಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಮೀಟಿಂಗ್ಗಳಿಗೆ ಕೌನ್ಸಿಲರ್ಸ್ ಬರ್ತಾರೆ, ಆರ್ಗನೈಸ್ ಸಿಟ್ಟಿಂಗ್ ಬರ್ತಾರೆ, ಬಟ್ ಗಣಪತಿ ಇಡೋ ತಪ್ಪಿಸ್ಕೊಂಡ್ಬಿಡ್ತಾನೆ. ಯಾಕೆ ಅಂದ್ರೆ ಕಂಡೀಷನ್ಸ್ ಆಗ್ತೀವಿ ನೋಡಿ, ಅದಕ್ಕೆ ತಪ್ಪಿಸ್ಕೊಂಡು ಸರ್ ಅವತ್ತು ನಾನು ಇರ್ಲಿಲ್ಲ ಸತ್ಯ ಹೇಳ್ಬಿಡ್ತೀರ. ಒಂದು ನನ್ನ ಬೇಡಿಕೆ ಮುಳಬಾಗಲ್ ಜನತೆಗೆ, ಯಾಕೆ ನಾವೆಲ್ಲ ಟೂರಿಸ್ಟ್ಗಳಿದ್ದಂಗೆ, ನಾವು ಗವರ್ಮೆಂಟ್ ಸರ್ವೆಂಟ್ಸ್ ಇವತ್ತಿರ್ತೀವಿ, ನಾವು ಹೊರಟೋಗ್ತೀವಿ. ಬಟ್ ಇದು ನಿಮ್ಮೂರು, ನಿಮ್ಮ ಜನ, ನಿಮ್ಮ ಸಮಾಜ, ಇದು ನಿಮ್ಮನ್ನ ಅಳಿಸ್ಲಿಕ್ಕಾಗಲ್ಲ, ಇದನ್ನ ನಾಶ ಮಾಡ್ಲಿಕ್ಕೆ ಆಗಲ್ಲ ಯಾರ ಕೈಲಿ. ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು. ಏನೇನು ಗಣಪತಿ ಇಡ್ತೀರಾ, ಗಣಪತಿ ಬಿಡೋವರೆಗೂ ನಿಮ್ಮ ಸುತ್ತಮುತ್ತ ಯಾವುದೇ ವ್ಯಕ್ತಿ ಆಗಲಿ ಕುಡಿಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಮಾಡ್ತೀರಾ? ತಪ್ಪಾಳೆ ಬೇಡ. ಅವತ್ತು ನಾನೇ ಇರ್ತೀನಿ ಇಲ್ಲಿ. ಲಾಸ್ಟ್ ಟೈಮ್ ಗಣಪತಿ ಬಿಡೋಕ್ಕಾದ್ರೆ ನಾನೇ ಇದ್ದೆ, ನಿಖಿಲ್ ಸಾಹೇಬ್ ಇಲ್ಲೇ ಇದ್ರು. ಈ ಸತಿ ನಾವಿರ್ತೀವಿ. ಇಲ್ಲಿ ಕೌನ್ಸಿಲರ್ಸ್ ಹೇಳ್ತಾರೆ ಸರ್ ನಾವು ಊರ್ಬದಿಗಳಿಗೆ ಪರ್ಮಿಷನ್ ಕೊಡ್ತೀವಿ ಅಂತ, ಅವ್ರನ್ನೂ ಇಟ್ಕೊಳ್ತೀವಿ. ಕುಡಿದೇ ನೋಡ್ಕೋಬೇಕು, ಅದು ನನ್ನ ಚಾಲೆಂಜ್. ಸೊ ಇದು ಒಂದು ಬೇಡಿಕೆ. ಹೋಗ್ತೀರಾ? ಈಸಿ ಹೇಳೋದಲ್ಲ, ಕಷ್ಟ, ಬಹಳ ಕಷ್ಟ. ಈಗ ಯಾರೋ ಕೊಡೋದು ಕೈತ್ರಪ್ಪ ಕೇಳ್ತಾ ಇದ್ರಲ್ಲ. ಹೇಳ್ತಾ ಇದ್ರಲ್ಲ, ಒಂದ್ ನಿಮಿಷ ಆಯ್ತು. ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲಪ್ಪ, ಇದು ನನ್ನ ಬೇಡಿಕೆ, ನಿಮ್ಮ ಅಣ್ಣನ ಬೇಡಿಕೆ ಅಂತ ಇಟ್ಕೊಳ್ಳಿ. ಆಗ್ಬೋದಾ? ಸೆಕೆಂಡ್, ಲಾಸ್ಟ್ ಟೈಮ್ ಮುಳಬಾಲ್ ಗಣಪತಿ ಉತ್ಸವದಲ್ಲಿ ಏನ್ ಪ್ರಾಬ್ಲಮ್ ಇತ್ತು ಅಂದ್ರೆ 4 ಗಂಟೆಗೆ ಎತ್ತಿ ಸರ್ ಅಂತ ನೀವು ಟೈಮಿಂಗ್ಸ್ ಕೊಡ್ತೀರಾ, 6 ಗಂಟೆ ಆದ್ರೂ ಎತ್ತಲ್ಲ. ನಾವೇನ್ ಮಾಡ್ಕೊಂಡಿರ್ತೀವಿ, ಇವತ್ತೊಂದು 15 ಗಣಪತಿ ಬಿಡ್ತಾರೆ ಅಂತ ಮಾಡ್ಕೊಂತೀವಿ. 15 ಗಣಪತಿ ಟೈಮಿಂಗ್ಸ್ ಹಾಕೊಂಡ್ಬಿಡ್ತೀವಿ. ನೋಡಪ್ಪ ಈ 4 ಗಂಟೆ ಮುಗಿಸ್ಕೊಂಡು 6 ಗಂಟೆಗೆ ಇಲ್ಬಪ್ಪ ಅಂತ ಹೇಳ್ತೀವಿ. ನೀವು 6 ಗಂಟೆ ಆದ್ರೂ ಎತ್ತಲ್ಲ. ಅಷ್ಟೊಂದು ಇನ್ನೊಂದು ಗಣಪತಿ ಬರ್ತಾ ಇರ್ತಾರೆ ಪ್ರಶ್ನೆ, ಅವ್ರಿಗೊಂದು ರೂಟ್ ಕೊಟ್ಟಿರ್ತೀವಿ. ಆ ರೂಟ್ ಇಲ್ಲೋಬೇಕಪ್ಪ. ಹಿಂದೆ ನಮ್ಗೆ ಸಮಸ್ಯೆ ಇರ್ತಿರ್ಲಿಲ್ಲ. ಮಸೀದಿಗಳು ಬಂದು 10 ಸತಿ ಗಣಪತಿ ಅವ್ರು ಬಂದು ಆಚರಣೆ ಮಾಡೋರು. ಇವತ್ತು ಸಮಾಜದಲ್ಲಿ ಅದೇ ಹೇಳ್ದಲ್ಲ, ಧರ್ಮದಲ್ಲಿ ರಾಜಕೀಯ ಬರುತ್ತೆ, ಅವಾಗ ಈ ಭಿನ್ನಾಭಿಪ್ರಾಯಗಳು ಬರುತ್ತೆ. ಸೊ ಈ ಸತಿ ನೀವೇನ್ ಟೈಮಿಂಗ್ಸ್ ಕೊಡ್ತಾರೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಆರ್ಗನೈಸರ್ಸ್ ನೀವು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡು ಅರ್ಧ ಗಂಟೆ ಹೆಚ್ಚು ಕಮ್ಮಿ ನೀವು ಎತ್ತಲೇಬೇಕು. ಎತ್ತಲಿಲ್ಲ ನಾವೇ ಅವತ್ತೇನು ಮಾತಾಡಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಡೇ ನಿಮಗೆ ಗೊತ್ತಾಗುತ್ತೆ ಬಡವಣಿಗೆ ಅವಾಯ್ಡ್ ಮಾಡಬೇಕು, ನಾವು ಮಾಡ್ತೀವಿ. ಸೆಕೆಂಡ್, ಯಾವುದೇ ಒಂದು ಮೆರವಣಿಗೆ ಆಗ್ಬೋದು, ಗಣಪತಿ ಇಟ್ಟ ಮೇಲೆ ಆಗ್ಬೋದು, ಇನ್ಕ್ಲೂಡಿಂಗ್ ಈದ್ ಮಿಲಾದ್. ಲಾಸ್ಟ್ ಟೈಮ್ ಇಲ್ಲಿ ಒಂದು ಮರ್ಡರ್ ಆಗಬೇಕಾಯ್ತು ಈದ್ ಮಿಲಾದಲ್ಲಿ, ಮೆರವಣಿಗೆನೇ. ಆ ಜಾಗದಲ್ಲಿ ನಾನೇ ಇದ್ದೆ. ಅವ್ರಿಬ್ರು ಕುತ್ಕೊಂಡ್ಬಿಟ್ಟು ಹಿಡಿದು ಎಳ್ಕೊಂಡ್ಬಂದು ಈಚೆಗೆ. ಆದ್ರೆ ಕೋಲಾರದಲ್ಲಿ ಅದು ಮಿಸ್ ಆಯ್ತು, ಸ್ಟಾಪಿಂಗ್ ಆಯ್ತು. ಈ ಡಿಜೆ ಸಂಸ್ಕೃತಿ ಇಲ್ಲಿ ಇಲ್ಲ. ಇನ್ನ ನಮಗೆ ಡಿಜೆ ಬೇಡ, ಆಯ್ತು ಡಿಜೆ ಹಾಕ್ತೀರಾ ಹಾಕೊಳ್ಳಿ ಅಂತ ಹೇಳ್ತೀನಿ ನಾನು. ಬಟ್ ಗಣಪತಿ ಹಾಡುಗಳು ಮಾತ್ರ ಹಾಕ್ಬೇಕು, ಮತ್ತೆ ಅಲ್ಲಾಹ್ ಸಂಬಂಧಪಟ್ಟ ಹಾಡುಗಳು ಹಾಕ್ಬೇಕು. ಎಷ್ಟು ಕೆಟ್ಟ ಹಾಡುಗಳು ಹಾಕ್ತೀರಾ ಅಂದ್ರೆ, ಅಂಬೇಡ್ಕರ್ ಜಯಂತಿ ಉತ್ಸವದಲ್ಲಿ ನೋಡ್ತಾ ಇದ್ರಿ ಎಷ್ಟು ಅಸಹ್ಯ ಆಗುತ್ತೆ ಅಂದ್ರೆ. ಅಂಬೇಡ್ಕರ್ಗೂ ಹಾಡುಗೂ ಏನ್ ಸಂಬಂಧ? ನೀವೊಬ್ಬರೇ ಅಂತ ಹೇಳ್ತಿಲ್ಲ, ಈ ರಾಜ್ಯಾದ್ಯಂತ ನೀವೆಲ್ಲೇ ಹೋಗಿ, ಯಾವುದೇ ಮೆರವಣಿಗೆಗಳು ಹೋಗಿ, ಅಸಹ್ಯವಾಗಿರುತ್ತೆ. ಅಲ್ಲಿ ಮುಂದೆ ಅಂಬೇಡ್ಕರ್ ಫೋಟೋ ಇಟ್ಟಿರ್ತೀರಾ, ಕೆಂಪೇಗೌಡರು ಫೋಟೋ ಇಟ್ಟಿರ್ತೀರಾ, ಗಣಪತಿ ಸ್ಟ್ಯಾಚ್ಯೂ ಇರುತ್ತೆ. ಅಷ್ಟು ಪವಿತ್ರದೆಲ್ಲ ಕೈ ಮುಗಿತೀರಾ, ಅಯ್ಯೋ ನಮ್ಮ ಗಣಪತಿ ಬೇಡ ಅವನು ಹೊಡೆದ್ಬಿಟ್ಟ ಅಂತ ಹೇಳ್ತೀರಾ. ಆ ತಾಕತ್ ಇರೋರು ಕುಡಿದೇ ಡ್ಯಾನ್ಸ್ ಮಾಡಿದ್ರೆ ಕೇಳ್ಕೊಂಡು ನಿಮ್ಗೆ ಡಿಜೆ ಹಾಕ್ಬೇಕು? ಯಾಕೆ ನೀವು ಭಕ್ತಿ ಗೀತೆ ಹೇಳ್ಬಾರ್ದು? ಯಾಕೆ ನೀವು ಮೊಹಮ್ಮದ್ ಪೈಗರ್ ಸಂಬಂಧ ಬಗ್ಗೆ, ಅಲ್ಲ ಸಂಬಂಧ ಬಗ್ಗೆ ಯಾಕೆ ಹಾಡು ಹೇಳ್ಬಾರ್ದು? ಏನು ಬೇಕು ನಿಮ್ಗೆ ಡಿಸ್ಕೋ ಸಾಂಗ್ಗಳು? ನಾಚಿಕೆ ಆಗಬೇಕು ನಮ್ಮ ಯುವ ಸಂಘಕ್ಕೆ. ಇದಕ್ಕೆ ನಾವು ದೊಡ್ಡವ್ರು ಬೆಂಬಲ ಕೊಡ್ತೀವಿ. ಯಾಕೆ ಹೇಳಿ? ನೀವು ಬೇಡಪ್ಪ ಅಂದ್ರೆ ಅವನ ಜೊತೆ ಹೋಗಲ್ಲ. ನೀವು ನೀ ಆ ಲೀಡರ್ ಸರಿ ಇಲ್ಲಪ್ಪ ಅಂತೀರ. ನೀವೇನು ಹೇಳಿದ್ರು ಡಿಜೆ ಕೊಡ್ಬೇಕು, ಕುಡಿಯೋಕೆ ದುಡ್ಡು ಕೊಡಿಸ್ಬೇಕು, ಎಲ್ಲ ಮಾಡಿದ್ರೆ ಆ ಲೀಡರ್ ಎಕ್ಸಲೆಂಟ್. ಮಾಡ್ಲಿಲ್ವಾ ಇವನು ಗಾಂಧಿವಾದಿ, ಇವ್ನು ಯಾರು ಓಟ್ ಹಾಕ್ಬೇಡಿ ಅಂತ ಹೇಳ್ತಾರೆ. ಇದು ಇವತ್ತಿನ ಸಮಸ್ಯೆ. ಅದಕ್ಕೆ ಹೇಳಿದ್ರೆ ಇವತ್ತು ಮಹಾತ್ಮ ಗಾಂಧಿ ಬಂದು ಎಲೆಕ್ಷನ್ ನಿಂತ್ಕೊಂಡ್ರು ಡೆಪಾಸಿಟ್ ಕಳ್ಕೊಳ್ತಾರೆ. ಯಾಕೆ ನಾವೆಲ್ಲ ಮಾಡೋದಿಲ್ವಲ್ಲ.
ನಾವೇ ಒಂದು ಈಗ ಶುರು ಎಲ್ಲಿಂದ ಮಾಡಬೇಕು? ಮುಳುಬಾಗಿಲಿಂದ ಶುರು ಮಾಡೋಣ. ಒಂದು ಮಾದರಿಯಪ್ಪ ನೋಡಪ್ಪ, ಇಲ್ಲಿ ಆಯ್ತು ಒಂದು ಮಾದರಿ, ಮಾಧ್ಯಮದವ್ರು ಇಲ್ಲೇ ಇದ್ದಾರೆ. ಇಂಥ ಒಂದು ಊರಿನಲ್ಲಿ ಈ ರೀತಿ ಯುವಶಕ್ತಿ ಇಂಥ ಒಂದು ಸಂಪ್ರದಾಯ ಹಾಕೊಂಡಿದ್ದಾರೆ, ಇದು ಇಡೀ ಭಾರತಕ್ಕೆ ಒಂದು ಮಾದರಿ ಅಂತ ಬರಲಿ ಅಂತ ನಾನು ಇಷ್ಟಪಡ್ತೀನಿ. ಮಾಡೋದು ಬಿಡೋದು ನಿಮ್ಮ ಇಚ್ಛಾಶಕ್ತಿ. ನಾವು ಬಿಡಿ, ನೀವು ಮಾಡಿ ಬಿಡಿ, ನಾವಂತೂ ಇರ್ತೀವಿ ಪೊಲೀಸ್ನವರು 24/7. ನಮ್ಮ ಕೆಲಸನೇ ಅದು. ಇದು ಒಂದು ಪಾಯಿಂಟು. ಎರಡನೇದು POP ನಲ್ಲಪ್ಪ, ನಾವು ಹಿಂದೆ ಗಣಪತಿ ಬಿಡ್ಬೇಕಾದ್ರೆ ಎಲ್ಲ ಕೈ ಮುಕ್ಕೊಂಡು ಭಕ್ತಿ ನಿಂತ್ಕೊಳ್ತಿದ್ವಿ. ಏನ್ ಸರ್, ಆ ಗಣಪತಿ ವಿಮರ್ಶೆ ಮಾಡ್ಬೇಕಾದ್ರೆ ಆ ಯಾರು ಸಂಬಂಧಪಟ್ಟಿರ್ತಾರೆ ಅವತ್ತೆಲ್ಲ ಪೂಜೆ ಮಾಡ್ಬಿಟ್ಟು ಕೈ ಮುಕ್ಕೊಂಡು ಇದು ಮಾಡಿ. ಇಲ್ಲಿ ಏನಾಗ್ತದೆ ಗೊತ್ತಾ, ಕಾಲು ಹಾಕೊಂಡು ತುಳಿತಾರೆ. ಇಲ್ಲೆಲ್ಲ ಗಣಪತಿ ಕೈ ಮುಗಿತೀರಾ, ಅದು ಒಳಗೆ ಹೋಗೋದಿಲ್ಲ, ಇವ್ರು ಬಲವಂತ ಆಗ್ತದೆ. ಯಾಕೆ POP ಮುಳುಗಲ್ಲ, ಕೊನೆ ಮುರಿದಾಕ್ತಾರೆ. ಇದು ಯಾವ ಸಂಪ್ರದಾಯ ನನಗೇನು ಗೊತ್ತಿಲ್ಲಪ್ಪ. ಇದು ಯಾವ ಸಂಸ್ಕೃತಿ ನನಗೆ ಗೊತ್ತಿಲ್ಲ. ಇದು ಭಾರತೀಯ ಸಂಸ್ಕೃತಿನೂ ಗೊತ್ತಿಲ್ಲ, ಹಿಂದೂ ಸಂಸ್ಕೃತಿ ಅನ್ನೋದು ಗೊತ್ತಿಲ್ಲ. ಯಾವ ಮಟ್ಟಕ್ಕೆ ಕಳಿಸ್ತೀರಾ ಅಂದ್ರೆ ಅವ್ರು ಮುಳುಗುರು ಸಾಕು ಅನ್ನೋ ಮಟ್ಟ ನೀವು ಇದ್ಬಿಡ್ತೀರ. ಅದೇ ಮಣ್ಣಿನ ಗಣಪತಿ ಆದ್ರೆ ಅದು ಈಗ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ, ಜಾಗ ಕಮ್ಮಿ ಇದೆ, ಹಾಗಾಗಿ ಏನು ಮಾಡೋಕ್ಕಾಗ್ತಿಲ್ಲ. ಅವಾಗೆಲ್ಲಿ ಊರಲ್ಲಿ 1 ಅಥವಾ 2 ಗಣಪತಿ, ಒಂದೇ ಗಣಪತಿ ನೋಡ್ತೀವಿ, ದೊಡ್ಡ ಗಣಪತಿ ಅಂತ ಇಟ್ಕೊಳ್ಳೋದು ಊರಲ್ಲಿ. ಇವತ್ತು ಬೀದಿ ಬೀದಿಗೂ ಒಂದೊಂದು ಗಣಪತಿ ಆಗುತ್ತೆ. ನಾನು ಬೆಂಗಳೂರು ನಗರದಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಕೌನ್ಸಿಲರ್ಸ್ ಇದ್ದಾರೆ, ಅಲ್ಲಿ ಕಾರ್ಪೊರೇಟರ್ಸ್ ಇರ್ತಾರೆ. ಅವ್ರ ಬೇಡಿಕೆ ಒಂದೇ ಒಂದು, ಸರ್ ನೀವು ಡೇಟ್ ಫಿಕ್ಸ್ ಮಾಡಿಬಿಡಿ ಸರ್, ಈ ಡೇಟ್ ಮೇಲೆ ಯಾರು ಗಣಪತಿ ಇಲ್ಲ ಪರ್ಮಿಷನ್ ಕೊಡಬೇಡಿ ಸರ್, ನಮ್ಮ ಟಾರ್ಚರ್ ತಡೆಯೋಕ್ಕಾಗ್ತಿಲ್ಲ ಸರ್ ಅನ್ನೋರು. ಒಂದು ಕೇರಿ ಬೀದಿ ಅಲ್ಲೊಂದು ಗಣಪತಿ, ನೆಕ್ಸ್ಟ್ ಇನ್ನೊಂದು ಬೀದಿ ಇನ್ನೊಂದು ಗಣಪತಿ. ಹೌದಾ, ನೀನು ದುಡ್ಡು ಕೊಡಲ್ವಾ, ಆಯ್ತು ಬಾ, ನೆಕ್ಸ್ಟ್ ಎಲೆಕ್ಷನ್ ಕೇಳಿ ಊಟ ಕೇಳಕ್ ಬರ್ತಿಲ್ಲ, ಬಾ ನೋಡೋಣ. ಈ ತರ ಆಗ್ಬಿಟ್ಟಿದೆ. ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಸಂಘಗಳು ಜಾಸ್ತಿ ಆಯ್ತು, ಪ್ರತಿಯೊಂದರಲ್ಲೂ ನಾವು ಇರ್ಬೇಕು ಅಂತ ಆಯ್ತು. ಊರು ಒಗ್ಗಟ್ಟು ಹೊಡೆದೋಯ್ತು. ಈಗ ಕೇರಿ ಒಗ್ಗಟ್ಟಿಗೆ ಬಂದ್ಬಿಟ್ಟಿದೆ. ಊರು ಹೋಗಿ ಕೇರಿ ಆಗಿದೆ, ಕೇರಿ ಹೋಗಿ ಮನೆಗಳು ಯಾವತ್ತಾಗುತ್ತೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಕೇರಿಗಳು ನಿಂತಿದೆ ನಮಗೆ, ನಮ್ಮ ಸಮಾಜ ಇವತ್ತು. ಹಾಗಾಗಿ ಮುಳುಬಾಗಲ್ ಜನತೆ ನೋಡ್ದಂಗೆ ಕಂಪೇರ್ ಟು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಮುಳುಬಾಗಲ್ ಜನ, ಅವತ್ತು ಹೇಳಿದ್ದೀನಿ, ಹಿಂದಿನ ನಾನು ಸಭೆಯಲ್ಲಿ ಹೇಳಿದ್ದೀನಿ, ಮುಳುಬಾಗಲ್ ಜನ ಭಾರತೀಯ ಸಂಸ್ಕೃತಿಯನ್ನ ಒಂದು ಪ್ರತಿಪಾದನೆ, ಒಂದು ಪ್ರತೀಕ ಅಂತ ಹೇಳ್ಬೋದು. ಇಲ್ಲಿ ಯಾವುದೂ ಗಲಾಟೆ ನೋಡಲ್ಲ. ಎಲ್ಲಿ ಉತ್ತಮ ಸಮಾಜ ಇರುತ್ತೆ ಅಲ್ಲಿ ಉತ್ತಮ ನಾಯಕರು ಇರ್ತಾರೆ. ನಾಯಕರಿಂದ ಸಮಾಜ ಅಲ್ಲ, ಸಮಾಜದಿಂದ ನಾಯಕರಾಗ್ತಾರೆ. ಒಬ್ಬ ಲೀಡರ್ ಆಗ್ತಾನೆ. ಆ ಲೀಡರ್ ವಿಲ್ ರೆಪ್ರೆಸೆಂಟ್ ದ ಸೊಸೈಟಿ. ಯಾಕೆಂದ್ರೆ ಅಲ್ಲಿಂದನೇ ಅವ್ನು ಬಂದಿರ್ತಾನೆ ಹೊರತು ಪಾಕಿಸ್ತಾನದಿಂದ ಬಂದಿರಲ್ಲ, ಅಥವಾ ಬಾಂಗ್ಲಾದೇಶದಿಂದ ಬಂದಿರಲ್ಲ, ಶ್ರೀಲಂಕಾದಿಂದ ಬಂದಿರಲ್ಲ. ಅವನು ಮುಳುಬಾಗಲ ಜನತೆ ಮಧ್ಯದಲ್ಲೇ ಬೆಳೆದು ಬಂದಿರ್ತಾನೆ ಅವ್ನ ನಾಯಕ. ಆ ನಾಯಕನ ನೋಡಿದ್ರೆ ಆ ಜನತೆ ಎಷ್ಟು ಒಳ್ಳೆಯವರು ಕೆಟ್ಟರು ಅಂತ ಗೊತ್ತಾಗ್ಬಿಡೋದು. ನಾನು ನೋಡಿದಾಗ ಕೋಲಾರದಲ್ಲಿ ಇಷ್ಟು ಒಗ್ಗಟ್ಟಾಗಿ ಬರೋದು ಏಕೈಕ ಪ್ಲೇಸ್ ಅಂದ್ರೆ ಮುಳುಬಾಗಲು ಅಂತೆ. ಕೌನ್ಸಿಲರ್ಸ್ ವಾಲಂಟಿಯರ್ ಬರ್ತಾರೆ, ಎಲ್ಲ ಸಂಘಗಳ ಹೊರಗಡೆ ಬರ್ತಾರೆ, ಎಲ್ಲ ಕ್ಲೋಸ್ ಆಗಿರ್ತಾರೆ. ನಿಮ್ಮ ತತ್ವಗಳನ್ನ ನೀವು ಮಾಡ್ಕೊಳ್ಳಿಪ್ಪ, ಪ್ರತಿಪಾದನೆ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಬೇಕು ಆಚರಣೆ ಮಾಡಿ, ಆಚರಿಸಿ, ಎಲ್ಲ ಮಾಡಿ. ಬಟ್ ಗ್ರಾಮ ಬಂದಾಗ, ಪಟ್ಟಣ ಅಂತ ಬಂದಾಗ, ನಿಮ್ಮ ಊರು ಅಂತ ಬಂದಾಗ ನೀವೆಲ್ಲ ಒಗ್ಗಟ್ಟಾಗಬೇಕು. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಗಣಪತಿ ಆಗ್ಬೋದು, ಈದ್ ಮಿಲಾದ್ ಆಗ್ಬೋದು, ಅದು ಮುಳುಬಾಗಲ್ ಜನ ಆಚರಿಸೋದು. ಹಿಂದೂ ಮುಸ್ಲಿಂ ಅಂತ ಹೋಗ್ಲೇಬೇಡಿ, ಅದು ನಮ್ಮ ಹಬ್ಬನೇ, ಇದು ನಮ್ಮ ಹಬ್ಬನೇ. ಯಾಕಂದ್ರೆ ವಿರ್ ಆಲ್ ಇಂಡಿಯನ್ಸ್, ನಾವೆಲ್ಲರೂ ಭಾರತೀಯರು. ಅವ್ರೊಂದು ಮಾತು ಹೇಳಿದ್ರು, ದೇಶ ಮೊದಲು ಧರ್ಮ ನಂತರ ಅಂತ. ಅದು ಇರೋದ್ರಿಂದನೇ ಭಾರತ ಗಟ್ಟಿಯಾಗಿರೋದು. ಎಲ್ಲಿ ಧರ್ಮ ಫಸ್ಟ್, ಎಲ್ಲಿ ದೇಶ ಫಸ್ಟ್ ಆಗುತ್ತೆ ಆ ದೇಶ ಹಾಳಾಗೋಗಿದೆ. ಯಾವ ದೇಶದ ಉದ್ಧಾರ ಆಗಿಲ್ಲ ಇಲ್ಲಿವರೆಗೂ. ಬೇಕಾದ್ರೆ ತಗೊಳ್ಳಿ, ಇತಿಹಾಸ ತಗೊಳ್ಳಿ. ನಮ್ಮ ಭಾರತ ದೇಶ ಹೇಗೆ ಗಟ್ಟಿಯಾಗಿದೆ ಅಂದ್ರೆ ನಮ್ಮ ಸಂಸ್ಕೃತಿ ಗಟ್ಟಿಯಾಗಿದೆ. ಈ ಕಾರಣದಿಂದ ದಯವಿಟ್ಟು ಎಲ್ಲರೂ ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ನಾವು ನಿಮ್ಗೇನು ಹೊಟ್ಟೆವರಿಗೆ ಕೊಡೋದಿಲ್ಲ, ಅಥವಾ ಪೊಲೀಸರು ಏನಪ್ಪ ಇದ್ದ ಏನೋ ಬ್ರಿಟಿಷರ್ ಕಾಲದ ಪದ್ಧತಿಗಳು ತರ್ತಾರೆ ಅಂತ ಇಲ್ಲ. ನಾವು ಕಂಡೀಷನ್ ಹಾಕೋದು, ನೀವೆಲ್ಲ ನೆಮ್ಮದಿಯಾಗಿ ಆಚರಣೆ ಮಾಡಿಕೊಂಡು ನೀವು ಸುಖವಾಗಿ ನಿಮ್ಮ ಮನೆಗಳಿಗೆ ಹೋಗ್ಲಿ. ಯಾವುದೋ ಒಂದು ಕೊಲೆ ಆಯಿತು, ಯಾವುದೋ ಒಂದು ಗಲಾಟೆಗಳಾಯಿತು, ಅದರಿಂದ ಸಫರ್ ಆಗೋದು ಯಾರು? ಇಡೀ ಕುಟುಂಬ ಸಫರ್ ಆಗುತ್ತೆ. ಅದಾಗೋದು ಬೇಡ, ಎಲ್ಲ ಖುಷಿಯಿಂದ ಆಚರಣೆ ಮಾಡೋಣ. ಇದೊಂದು ಒಳ್ಳೆ ಸಂಪ್ರದಾಯ, ಒಳ್ಳೆ ಸಂಸ್ಕೃತಿಯ ಪ್ರತೀಕ ಇದು ಹಬ್ಬ. ಇದಾಗ್ಬೋದು, ಈದ್ ಮಿಲಾದ್ ಆಗ್ಬೋದು, ಪ್ರತಿಯೊಂದು ಅಷ್ಟೇ. ಅದನ್ನೆಲ್ಲ ನಾವು ಸಂತೋಷದಿಂದ ಆಚರಣೆ ಮಾಡೋಣ. ಅದು ಬಿಟ್ಟು ಯಾಕೆ ಇದೆಲ್ಲ ಹೊಡೆದಾಟಗಳು, ಆ ಗುಂಪು ಅಲ್ಲಿ ಮಾಡ್ತಂತೆ, ಈ ಗುಂಪು ಇಲ್ಲಿ ಮಾಡ್ತಂತೆ, ಅವನಿದ್ದ ಇವನಿದ್ದ, ನಾನು ಇಷ್ಟು ದೊಡ್ಡವನು. ಈ ಗಣಪತಿ ಗಲಾಟೆ, ಇದ್ಮೇಲೆ ಗಲಾಟೆ ಆಗೋದು ಉದ್ದೇಶ ಇದೆ. ನಾನಾ ನೀನಾ ಅನ್ನೋದಕ್ಕೆ ಗಲಾಟೆಗಳಾಗೋದು. ಅಲ್ಲಿ ಕೂಡ ಅಷ್ಟೇ ಆಗಿದೆ. ಇದ್ಮೇಲೆ ಸರ್ಕಲ್ ಹತ್ರ ಗಲಾಟೆ, ನಾನಾ ನೀನಾ. ಅದಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು. DJ ಬಾರಿ ಇಲ್ಲ, ಹಾಗೆ POP ಗಣಪತಿ ಇಲ್ಲ.
ನೀವು ಪರ್ಮಿಷನ್ ಕೊಡ್ಬೇಕಾದ್ರೆ ತಗೋಬೇಕಾದ್ರೆ ಅಲ್ಲಿ ಕ್ಲಿಯರಾಗಿ ಹೇಳ್ತೀವಿ ನಾವು POP ಗಣಪತಿ ಇಡಬಾರ್ದು ಅಂತ. ನಮ್ಮ ಮಾತನ್ನ ಇದು ಮಾಡಿ ಹೇಳ್ತಾರಲ್ಲ ಸತೀಶ್ ಹೇಳ್ದಾಗೆ ಅವತ್ತು ತಗೊಂಡು ನಾವೇ ಬಿಡ್ತೀವಿ. ನಿಮ್ಗೆ ಯಾವ ಉತ್ಸವನಿಲ್ಲ ಏನೂ ಇಲ್ಲ. ಇದೆಲ್ಲ ಸರಿ ಮಾಡ್ತೀರಾ? ನಿಮಗೆ ಏನೇ ತೊಂದರೆಗಳಾದರೂ ನಾವು ಇರ್ತೀವಿ ನಿಮ್ಮ ಜೊತೆ. ಹಾಗೆ ನಮ್ಮ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡಲೇಬೇಕು. ಅದಾಗ್ಲಿಲ್ಲ ಅಂದ್ರೆ ಯಾರು ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ಕದಡ್ತಾರೆ ಅಂಥವ್ರಿಗೆ ಯಾವ ರೀತಿ ಆಕ್ಷನ್ ತಗೋಬೇಕು ನಮಗೆ ಇಲಾಖೆ ಹೇಳ್ಕೊಟ್ಟಿದ್ದೆ ನಾವು ಮಾಡ್ತೀವಿ. ಇದಿಷ್ಟನ್ನೇ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. First of all, I will thank all the officer present here. Is it okay if I speak in Hindi or English? Kannada or Hindi? Hindi, okay. ओके, थैंक यू सो मच आप सबको यहाँ पे आने के लिए. सबसे पहले मैं एडिशनल SP और जो भी यहाँ पे प्रेजेंट हमारे ऑफिसर है सबको थैंक्स बोलना चाहूँगी और आपको भी थैंक्स बोलना चाहूँगी, आप सब लोग यहाँ पे आए. इसके अलावा रही बात DJ की, तो उसका एक रीज़न है मना करने का, और रीज़न ये है कि अगर DJ की अनुमति हम देते हैं तो वो आप अगर गलाटा होता है तो चांसेस ये है कि हम आपके ऊपर राउडी शीटर ओपन करेंगे, तो वो ना आपके लिए सही है और ना हमारे लिए सही है. तो एक लौता रीज़न यही है. इसके अलावा आप लोगों में से किसी को भी कोई प्रॉब्लम है, कोई डाउट है, यू कैन आस्क. आई एम रेडी टू आंसर हियर. थैंक यू सो मच.